ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾಯಿತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಮುಂದೆ ತಾನು ಉಪದೇಶ ಮಾಡತಕ್ಕಂಥ ಅಧ್ಯಾತ್ಮ ವಿಜ್ಞಾನ ಅದರ ಬಗ್ಗೆ ಹೇಳ್ತಾನೆ. ನಾವು ನಿನ್ನೆ ಕೊನೆಯ ಘಟ್ಟದಲ್ಲಿ ನೋಡಿದೆವು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ಇದು ವಿದ್ಯೆಗಳಿಗೆಲ್ಲ ಪ್ರಧಾನ ವಿದ್ಯೆ, ಗುಟ್ಟುಗಳಲ್ಲೆಲ್ಲ ಅತ್ಯಂತ ಪ್ರಧಾನವಾದ ಶ್ರೇಷ್ಠವಾದ ವಿದ್ಯೆ, ಶ್ರೇಷ್ಠವಾದ ರಹಸ್ಯ ಮತ್ತು ನಮ್ಮನ್ನು ನಮ್ಮ ಬದುಕನ್ನು ಪಾವನಗೊಳಿಸುವಂಥ ಸಾಧನಗಳಲ್ಲೇ ಉತ್ತಮಂ ಪವಿತ್ರಂ, ಅತ್ಯಂತ ಶ್ರೇಷ್ಠವಾದ ಒಂದು ಪಾವಕ ಶಕ್ತಿ ಇದೆ. ನಮ್ಮನ್ನು ಪಾವನಗೊಳಿಸುವ, ಶುಚಿಗೊಳಿಸುವ, ನಿರ್ಮಲಗೊಳಿಸುವ ಶಕ್ತಿ. ಯಾಕೆಂದರೆ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಪ್ರತ್ಯಕ್ಷ ಶಬ್ದವಾಚ್ಯನಾದ ಭಗವಂತನನ್ನು ಪ್ರತ್ಯಕ್ಷ ತೋರಿಸುವಂಥ ವಿದ್ಯೆ. ಪ್ರತ್ಯಕ್ಷಂ ಅವಗಮಯತಿ. ನಮ್ಮ ಇಂದ್ರಿಯಗಳಲ್ಲಿ ಇದ್ದು ನಮಗೆ ಕಾಣದೇ ಇರತಕ್ಕ ಭಗವಂತನನ್ನು ನಮ್ಮ ಕಣ್ಣಿಗೆ ಕಾಣಿಸುವಂಥ ವಿದ್ಯೆ ಇದು ಪ್ರತ್ಯಕ್ಷಾವಗಮಂ. ಧರ್ಮ್ಯಂ, ಜಗತ್ತಿನ ಧಾರಕನಾದ ಭಗವಂತನನ್ನು ನೇರ ವಿಷಯೀಕರಿಸುವಂಥ ಸಾಕ್ಷಾತ್ ಭಗವದ್ವಿಷಯಕವಾದ ವಿದ್ಯೆ. ಮತ್ತು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ತಿಳಿದು ಭಗವಂತನನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ. ಯಾಕೆ ಸುಲಭ ಅಂದರೆ ಭಗವಂತ ಅವನಿಗೆ ಅತ್ಯಂತ ಪ್ರಿಯವಾದದ್ದು ಜ್ಞಾನ. ಜ್ಞಾನೀತ್ವಾತ್ಮೈವ ಮೇಮತಂ ಅಂತ ಹೇಳ್ತಾನೆ ಭಗವಂತ. ನೀವು ಅಲ್ಲಿ 4 ವಿಧ ಭಕ್ತರನ್ನು ಹೇಳುವಾಗಲೂ ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನೀಚ 4 ಮಂದಿ ನನ್ನನ್ನು ಭಜನೆ ಮಾಡ್ತಕ್ಕವರಿದ್ದಾರೆ. ಕೆಲವರು ಆರ್ತರು, ದುಃಖಕ್ಕೊಳಗಾಗಿ ಕಷ್ಟದಲ್ಲಿದ್ದು ಕಷ್ಟದಿಂದ ಪಾರು ಮಾಡು ಓ ದೇವರೇ ಅಂತ ನನ್ನನ್ನು ಪ್ರಾರ್ಥಿಸುವವರು. ಕೆಲವರು ತಿಳಿಯುವ ಬಯಕೆಯಿಂದ ನನಗೆ ಶರಣಾದವರು ಜ್ಞಾನಾಪೇಕ್ಷಿಗಳಾಗಿ. ಕೆಲವರು ಯಾವುದೋ ಒಂದು ಬಯಕೆಯಿಂದ, ಐಹಿಕವಾದ ಕಾಮನೆಯಿಂದ, ಅರ್ಥಾರ್ಥಿ ಯಾವುದೋ ಒಂದು ಪ್ರಯೋಜನ, ಲೌಕಿಕ ಪ್ರಯೋಜನವನ್ನು ಬಯಸಿ, ಜ್ಞಾನ ಅಲ್ಲ ಅದಕ್ಕಿಂತಲೂ ಇನ್ಫೀರಿಯರ್ ಜ್ಞಾನದ ಬಯಕೆ ಎನ್ನುವುದು ಜಿಜ್ಞಾಸು ಬಹಳ ಮುಖ್ಯ. ಅದೂ ಅಲ್ಲ, ಯಾವುದೋ ಲೌಕಿಕವಾದ ಬಯಕೆಯನ್ನು ಬಯಸಿ ಸಂಪತ್ತು ಕೊಡು, ಸಂಸಾರ ಸುಖ ಕೊಡು, ಮಕ್ಕಳನ್ನು ಕೊಡು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ಇಂತಹದ್ದೆಲ್ಲ ಈ ದೇವರಲ್ಲಿ ಸಾಮಾನ್ಯ ಪ್ರಾರ್ಥನೆ ಮಾಡೋದು ಇಷ್ಟೇ ತಾನೇ. ಇನ್ನೇನು ಕೇಳ್ತಾರೆ? ದೇವರಿಗೆ ದೊಡ್ಡ ಕೊಡುಗೆ ಕೊಡುವುದಕ್ಕೆ ಒಂದು ಡಿಮ್ಯಾಂಡೇ ಇರೋಲ್ಲ, ದೇವರನ್ನ ಯಾರು ಕೇಳೋದೇ ಇಲ್ಲ. ಈಗ ರಾಘವೇಂದ್ರ ಸ್ವಾಮಿಗಳು, ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಸ್ವಾಮಿಗಳು ಹೇಳಿದರು, ರಾಯರ ಸನ್ನಿಧಿಯಲ್ಲಿ ಒಂದು ಅರ್ಧ ತಾಸಾದರೂ ನಾನು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಬಹಳ ಅವಸರದಲ್ಲಿ ಹೋಗಿದ್ದೆ. ಬೇರೆ ಯಾವುದೋ ಅವತ್ತೇ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಬೇರೆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಿತ್ತು. ನಾನು ಹೋಗೋ ಮುಂಚೆ ಒಂದು ಅರ್ಧ ತಾಸು ರಾಯರ ಸನ್ನಿಧಾನದಲ್ಲಿ ಒಂದು ಪ್ರವಚನ ಮಾಡಿ ಹೋಗಿದ್ದರು ಸ್ವಾಮಿಗಳು. 2 ಸ್ವಾಮಿಗಳು ಹೇಳಿದರು ಸರಿ ಅಂತ. ಆವಾಗ ಹೇಳಿದೆ ನಾನು, ಏನು ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತವೃಂದ ಇದೆ, ಭಾರೀ ಭಕ್ತವೃಂದ. ಅವರು ಭಕ್ತವೃಂದ ಅವರ ಹತ್ರ ಕೇಳುವುದೇನು, ಅವರಿಗೆ ಯಾವುದು ಅತ್ಯಂತ ಅಪ್ರಿಯವೋ ಅದನ್ನು ಕೇಳಲಿಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಒಬ್ಬ ಮನುಷ್ಯ ಜ್ಞಾನಭಕ್ತಿ ವೈರಾಗ್ಯ ಕೊಡುವಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಕೇಳಲಿಕ್ಕೆ ಹೋಗೋಲ್ಲ. ಅವ್ರಿಗೂ ಅದನ್ನು ಕೊಡಲಿಕ್ಕೆ ಅವರಿಗೆ ಸಂತೋಷ.
ನಮಗೆ ಜ್ಞಾನ ಕೊಡಿ, ಭಕ್ತಿ ಕೊಡಿ. ಅವ್ರು ನಮ್ಮ ಬಿಸ್ನೆಸ್ಸಲ್ಲಿ ಲಾಭ ಆಗಬೇಕು, ರಾಘವೇಂದ್ರ ಸ್ವಾಮಿಗಳೇ ಹರಕೆ. ಮದುವೆ ಆಗಲಿಲ್ಲ, ಮದುವೆ ಆಗಬೇಕು, ರಾಘವೇಂದ್ರ ಸ್ವಾಮಿಗಳೇ ಹರಕೆ. ಮದುವೆ ಆಯಿತು, ಮಕ್ಕಳಾಗಲಿಲ್ಲ, ರಾಘವೇಂದ್ರ ಸ್ವಾಮಿಗಳೇ ಹರಕೆ. ಅವರಿಗೆ ಯಾವುದು ಎಂಥ ಭಕ್ತರು ಬಂದರೆ ನಖಶಿಖಾಂತ ಸಿಟ್ಟು ಬರುತ್ತೋ ಅಂಥ ಭಕ್ತರೇ ಇರೋದಲ್ಲಿ. ಜ್ಞಾನ ಭಕ್ತಿ ವೈರಾಗ್ಯ ಕೂಡ ಕೇಳೋ ಒಬ್ಬ ಭಕ್ತನೂ ಹೋಗೋಲ್ಲ ಅವ್ರ ಹತ್ರ. ಅದು ರಾಘವೇಂದ್ರ ಸ್ವಾಮಿಗಳು ಅದು ಹೇಳಿದೆ ನಾನು. ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಬೇಸರ ಆಗುವ ಸಂಗತಿ ನಡೀತಾ ಇದೆ ಇಲ್ಲಿ. ಅಂದರೆ ಮಠದಿಂದ ಅಲ್ಲ, ಜನಗಳಿಂದ. ಅವರು ರಾಘವೇಂದ್ರ ಸ್ವಾಮಿಗಳು ಜ್ಞಾನ ಕೊಡಿ ಅಂತ ಕೇಳಿದ್ರೆ ಸಂತೋಷ ಆಗುತ್ತೆ ಅವರಿಗೆ. ಭಕ್ತಿ ಕೊಡಿ, ವೈರಾಗ್ಯ ಕೊಡಿ ಅಂತ ಸಂತೋಷ ಆಗುತ್ತೆ. ಅದನ್ನು ಕೇಳಲಿಕ್ಕೆ ಯಾರೂ ಬರೋದೇ ಇಲ್ಲ. ದುಡ್ಡು ಕೊಡಿ, ಲಾಭ ಆಗುವಂತೆ ಮಾಡಿ ಬಿಸ್ನೆಸ್ನಲ್ಲಿ, ಇಂಥದ್ದನ್ನು ಕೇಳ್ತಾರೆ. ಭಗವಂತನ ಹತ್ರ ಸಾಮಾನ್ಯ ಕೇಳೋದು ಅಷ್ಟೇ. ನಮಗೆ ನಮ್ಮ ಪರ್ಸನಲ್ ಬೆನಿಫಿಟ್ಟಿಗೋಸ್ಕರ ಒಬ್ಬ ಪರ್ಸನಲ್ ಗಾಡ್ ಬೇಕು ನಮಗಷ್ಟೇ. ಆದ್ದರಿಂದ ಅವ್ರ ಮೇಲೆ ಭಗವಂತನಿಗೆ ಇಷ್ಟ ಇಲ್ಲ. ಮತ್ತು ಜ್ಞಾನೀಚ ಭರಿತ ಋಷಭ ಅಂತ, ಜ್ಞಾನದಿಂದ ನನ್ನನ್ನು ಪ್ರೀತಿಸಿ ಭಕ್ತಿ ಮಾಡುವವನಿದ್ದಾನಲ್ಲ ಅವನು ನನಗೆ ಬಹಳ ಇಷ್ಟ. ಯಾಕೆಂದರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ, ಜ್ಞಾನದಂಥ ಒಂದು ವಸ್ತುವೇ ಇಲ್ಲ ಜಗತ್ತಿನಲ್ಲಿ, ಅಂತಹ ಒಂದು ಮಹಾಪವಿತ್ರವಾದ ವಸ್ತು ಅದು ಅಂತ ಕೃಷ್ಣ ಪದೇ ಪದೇ ಹೇಳ್ತಾರೆ. ಕೃಷ್ಣನ ಅವತಾರದ ಉದ್ದೇಶವೇ ಜ್ಞಾನದ ರಕ್ಷಣೆ. ಎಲ್ಲ ಅವನು ಹೇಳ್ತಾನೆ, ಮನುಷ್ಯ ಸತ್ತರೆ ದುಃಖಿಸಬೇಡ, ಅವನು ಹುಟ್ಟುವುದೇ ಸಾಯುವುದಕ್ಕೋಸ್ಕರ. ಒಂದು ದಿವಸ ಸಾಯಲಿಕ್ಕೆ ಹುಟ್ಟುತ್ತಾನೆ. ಸಾಯಬಾರದು ಯಾವುದು ಅಂದರೆ ಜ್ಞಾನ ಪರಂಪರೆ. ಆದ್ದರಿಂದ ಜ್ಞಾನದ ಪರಂಪರೆಯನ್ನು ನಾನು ಕಲಿತದ್ದನ್ನು ಮುಂದಿನ ತಲೆಮಾರಿಗೆ ಕೊಡಬೇಕು, ನಾನು ಹೋಗಬೇಕು. ಮುಂದಿನ ತಲೆಮಾರಿನವರ ಜ್ಞಾನ ಪರಂಪರೆಯನ್ನು ತಲೆಮಾರಿನಿಂದ ತಲೆಮಾರಿಗೆ ಸಾಗ ಹಾಕಿ ಮನುಷ್ಯ ಹೊರಟು ಹೋಗಬೇಕು. ಅವನು ಕಾಯಂ ಇರ್ಲಿಕ್ಕೆ ಬಂದವನಲ್ಲೇ ಅಲ್ಲ. ಇದು ಕೃಷ್ಣ. ಅದಕ್ಕೋಸ್ಕರ ನೋಡಿ, ಇಡೀ ಮಹಾಭಾರತದಲ್ಲಿ ನಾವು ಕೃಷ್ಣ ಸಿಟ್ಟಿಗೆದ್ದ ಪ್ರಸಂಗ ನೋಡುವುದು ಎರಡೇ ಪ್ರಸಂಗ. ಎರಡು ಸಂದರ್ಭದಲ್ಲಿ ಕೃಷ್ಣ ಸಿಟ್ಟಿಗೆದ್ದಿದ್ದಾನೆ. ಅದು ಯಾವಾಗ ಅಂದರೆ ಅದರಲ್ಲೂ ಬಹಳ ಮಹತ್ವದ್ದು ಸಿಟ್ಟಿಗೆದ್ದ ಪ್ರಸಂಗ ಅಂತಂದರೆ, ಪಾಂಡವರು ರಾಜ್ಯಭಾರ ಮಾಡ್ತಾ ಆನಂದವಾಗಿದ್ದಾಗ ಕೃಷ್ಣ ಒಂದು ಸರ್ತಿ ಬಹಳ ಗಂಭೀರವಾಗಿ ಕೂತು ಬಿಡ್ತಾನೆ. ಎಲ್ರಿಗೂ ಆಶ್ಚರ್ಯ. ಕೃಷ್ಣ ಯಾವಾಗಲೂ ಕೂಡ ನಗ್ತಾ ಇರುವವ, ಯಾವತ್ತೂ ಅವನು ಗಂಭೀರವಾಗುವಂಥದ್ದು ಒಂದು ಕಾರ್ಯಕ್ರಮವೇ ಇಲ್ಲ. ಯಾವಾಗಲೂ ನಗ್ತಾ ಇರಬೇಕು. ಎಲ್ಲರೂ ಸೀರಿಯಸ್ ಆಗಿದ್ದಾಗ ಅವನು ನಗ್ತಾ ಇರಬೇಕು. ಕೃಷ್ಣ ಗಂಭೀರವಾಗಿ ಮುಖ ಸಿಂಡರಿಸಿಕೊಂಡದ್ದೇ ಇಲ್ಲ. ಎಂಥ ಪ್ರಸಂಗದಲ್ಲೂ ಮುಖ ಸಿಂಡರಿಸಿಕೊಂಡದ್ದಿಲ್ಲ. ಅಂಥ ಕೃಷ್ಣ ಗಂಭೀರವಾಗಿ ಕೂತು ಬಿಡ್ತಾನೆ. ಪಾಂಡವರೆಲ್ಲ ಪಟ್ಟಾಭಿಷೇಕ ಆಗಿದೆ, ಸಾಮ್ರಾಜ್ಯ ಸಿಕ್ಕಿದೆ ಅಂತ ಸಂತೋಷದಲ್ಲಿದ್ದರೆ ಕೃಷ್ಣ ಮುಖ ಗಂಭೀರವಾಗಿ ಗಂಟು ಹಾಕ್ಕೊಂಡು ಕೂತು ಬಿಡ್ತಾನೆ. ಏನು ಕೃಷ್ಣ ಇದು? ಕಥೆ ಏನು? ಕಥೆ ಏನು ಅಂದರೆ ನಿಮಗೆ ಯಾರಿಗೂ ಎಚ್ಚರ ಇಲ್ಲ. ಕತ್ತಲು ಕವಿತಾ ಇದೆ, ನೀವೆಲ್ಲ ಆನಂದವಾಗಿ ಕೂತಿದ್ದೀರಿ ಅಂತಾನೆ. ಅಲ್ಲ, ಕತ್ತಲು ದಿನ ಸೂರ್ಯಾಸ್ತ ಆದಾಗ ಕತ್ತಲಾಗತ್ತೆ, ಮತ್ತು ಬೆಳಕಾಗತ್ತೆ. ಅದಕ್ಕೆ ಏನು ಕತ್ತಲು ಕವಿತಾ ಇದೆ ಅಂತ ತಲೆ ಬಿಸಿ ಮಾಡಿಕೊಳ್ತಾರೆ ಯಾರಾದರೂ? ಅಲ್ಲಪ್ಪ, ಈ ಬೆಳಕು ಕಂತಿದ್ರೆ ಮತ್ತೆ ಉದಯ ಆಗೋಲ್ಲ. ಇದು ಕಂತೋದೆ, ಮತ್ತೆ ಉದಯ ಆಗೋಲ್ಲ. ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಕೌರವಾಣಾಂ ಧುರಂಧರೆ ಜ್ಞಾನಾನಿ ಅಸ್ತಂಗಮಿಷ್ಯಂತಿ. ಇದು ಆಕಾಶದ ಸೂರ್ಯ ಮುಳುಗುವ ಸಂಗತಿ ಅಲ್ಲ. ಅದಕ್ಕೋಸ್ಕರ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಇದು ಜ್ಞಾನ ಸೂರ್ಯ. ಅವನು ಮುಳುಗುವ ಮುಂಚೆ ಅವನ ಒಳಗಿದ್ದ ಜ್ಞಾನವನ್ನು ಹೀರಿಕೊಳ್ಳ್ರಿ ಅಂತಾನೆ ಕೃಷ್ಣ. ಇದು ಕೃಷ್ಣನ ಹೃದಯ. ಅವನಿಗೆ ಜಗತ್ತಿನಲ್ಲಿ ಉಳಿಬೇಕಾದ್ದು ಒಂದೇ, ಮತ್ತೆಲ್ಲ ನಶ್ವರ, ಅದು ಹೋಗಲಿಕ್ಕೆ ಇರೋದು. ಯಾವುದು ಉಳಿಬೇಕು? ಜ್ಞಾನ ಉಳಿಬೇಕು. ಜ್ಞಾನ ನಾಶ ಆಗಬಾರ್ದು. ಅದಕ್ಕೋಸ್ಕರ ಅರ್ಜುನನಿಗೆ ಹೀಗೆ ಭೀಷ್ಮಾಚಾರ್ಯರಿಂದ ಜ್ಞಾನ ಕೊಡಿಸಿದ ಪಾಂಡವರಿಗೆ, ಅರ್ಜುನನಿಗೆ ತಾನೇ ಯುದ್ಧರಂಗದಲ್ಲಿ ನಿಂತು ಜ್ಞಾನ ಕೊಟ್ಟ. ಯುದ್ಧ ಮುಗಿದ ಮೇಲೆ ಮತ್ತೆ ಅನುಗೀತ ಅಂತ ಅರ್ಜುನನಿಗೆ ಪುನಃ ಮತ್ತೊಮ್ಮೆ ಜ್ಞಾನ ಉಪದೇಶ ಮಾಡಿದ. ಕೊನೆಗೆ ತಾನು ಅವತಾರ ಸಮಾಪ್ತಿ ಮಾಡುವುದಕ್ಕೆ ಇನ್ನೂ ಒಂದು 20 ವರ್ಷಗಳಿದ್ದಾಗ ಉದ್ಧವನನ್ನು ಕರೆದು ಉದ್ಧವನಿಗೆ ಜ್ಞಾನೋಪದೇಶ ಮಾಡಿ, ಅಪ್ಪ, ನಾನು ಹೊರಟು ಹೋಗ್ತಾ ಇದ್ದೇನೆ, ನನ್ನ ಜ್ಞಾನದ ಸಂದೇಶವನ್ನು ಬಿತ್ತಿ ಹೋಗಬೇಕು.
ನಿನಗೆ ಕೊಡ್ತಾ ಇದ್ದೇನೆ, ನೀನು ಬದರಿಗೆ ಹೋಗು, ಹಿಮಾಲಯದ ಋಷಿಮುನಿಗಳಿಗೆ ಈ ಜ್ಞಾನವನ್ನು ಕೊಡು. ಅವರು ಭಾರತದಲ್ಲಿ ಇದನ್ನು ಉಳಿಸ್ತಾರೆ. ಇದು ಕೃಷ್ಣ. ಅವನಿಗೆ ಒಂದೇ ಆ ಅವತಾರದ ಉದ್ದೇಶ ಅಂದರೆ ಮಹಾಜ್ಞಾನ ಅವತಾರ. ಜ್ಞಾನ ಉಳಿಯಬೇಕು. ಅದರಿಂದ ಜ್ಞಾನದ ಮೂಲಕ ನಾವು ಮಾಡಿದ ಸಾಧನೆ ಭಗವಂತ ಬೇಗ ಸ್ವೀಕಾರ ಮಾಡ್ತಾನೆ. ಅವನಿಗೆ ಅತ್ಯಂತ ಪ್ರಿಯ. ಅಜ್ಞಾನಿಗಳು 1000 ವರ್ಷ ತಪಸ್ಸು ಮಾಡುವುದು, ಜ್ಞಾನಿ 1 ತಾಸು ತಪಸ್ಸು ಮಾಡಿದರೆ ಅದನ್ನು ಭಗವಂತ ಮೆಚ್ಚುವಷ್ಟು ಅಜ್ಞಾನಿ 1000 ಜನ್ಮಗಳಲ್ಲಿ ಮಾಡಿದರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನದ ಮಹತ್ವ ಅದು. ಅದಕ್ಕೋಸ್ಕರ ಸುಸುಖಂ ಕರ್ತು, ಜ್ಞಾನವನ್ನು ಗಳಿಸಿ ಭಗವಂತನನ್ನು ಒಲಿಸುವ ಸಾಧನೆ. ಭಗವಂತ ಬೇಗ ಪ್ರತ್ಯಕ್ಷ ಆಗ್ತಾನೆ. ಜ್ಞಾನಿಗಳು ಕರೆದರೆ ಬಂದುಬಿಡ್ತಾನೆ, ಬಾ ಅಂದರೆ ಬಂದುಬಿಡ್ತಾನೆ. ಜ್ಞಾನಿಗಳ ಅಧೀನ. ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ. ಜ್ಞಾನಿಗಳು ಕರೆದರೆ ಬಂದೇ ಬಿಡ್ತಾನೆ ಭಗವಂತ. ಜ್ಞಾನಿಗಳ ಅಧೀನ ಅಂತ. ಎಲ್ಲಿ ತನಕ ಅಂದರೆ ನಿಮ್ಗೆ ಗೊತ್ತಿದೆ, ದುರ್ವಾಸರ ಕಥೆ ಅಂಬರೀಷ ಉಪಾಖ್ಯಾನದಲ್ಲಿ. ಚಕ್ರ ದುರ್ವಾಸರ ಬೆನ್ನು ಹತ್ತಿತು. ಚಕ್ರ ಬೆನ್ನು ಹತ್ತಿದಾಗ ಸ್ವತಃ ದುರ್ವಾಸರು ಭಗವಂತನ ಹತ್ತಿರವೇ ಹೋಗುತ್ತಾರೆ. ನಿಮ್ಮ ಚಕ್ರ ನನ್ನ ಬೆನ್ನು ಹತ್ತಾ ಇದೆ, ಅವನು ಅಂಬರೀಷ ಅದನ್ನು ಕಳಿಸಿಬಿಟ್ಟಿದ್ದಾನೆ, ಆ ಚಕ್ರ ನನಗೆ ತೊಂದರೆ ಕೊಡ್ತಾ ಇದೆ, ಅದನ್ನು ಉಪಸಂಹಾರ ಮಾಡುವಂತ. ಅದಕ್ಕೆ ಭಗವಂತ ಕೊಟ್ಟ ಉತ್ತರ ಅಹಂ ಭಕ್ತಪರಾಧೀನ. ನಾನು ಏನೂ ಮಾಡಲಾರೆ. ಆದ್ದರಿಂದ ನಿನಗೆ ಆ ಚಕ್ರದಿಂದ ರಕ್ಷಣೆ ಬೇಕಾದರೆ ನೀನು ಹೋಗಿ ಅಂಬರೀಷನಿಗೆ ಶರಣಾಗಬೇಕು. ನನ್ನ ಭಕ್ತನ ಇಚ್ಛೆಗೆ ವಿರುದ್ಧವಾಗಿ ನಾನು ಏನೂ ಮಾಡೋಲ್ಲ. ಭಕ್ತಿ ಅಂದರೆ ಜ್ಞಾನ. ಜ್ಞಾನ ಇಲ್ಲದ ಭಕ್ತಿ ಇಲ್ಲ, ಅದು ಮೂಢ ಭಕ್ತಿ. ಆದ್ದರಿಂದ ಜ್ಞಾನಿತ್ವಾತ್ಮೈವ, ಜ್ಞಾನಪೂರ್ವಕವಾದ ಪ್ರೀತಿ ಅದು ಬಹಳ ಸುಲಭವಾಗಿ. ಭಕ್ತಿವಶಃ ಪುರುಷಃ, ವೇದಮಂತ್ರ. ವೇದದಲ್ಲಿ ಹೇಳುವಾಗಲೂ ಭಕ್ತಿವಶಃ ಪುರುಷಃ ಅಂದರು. ಭಗವಂತ ಭಕ್ತಿರೇವೈನಯತಿ ಭಕ್ತಿವಶಃ ಪುರುಷಃ. ಅವನು ಭಕ್ತಿಗೆ ಅಧೀನ, ಭಕ್ತ ಪರಾಧೀನ, ಭಕ್ತಿಗೆ ಅಧೀನ. ಜ್ಞಾನಿಗಳು ಹೇಳಿದ ಹಾಗೆ ಕೇಳುವವನು ಭಗವಂತ. ಸನಕಾದಿಗಳು ಜೈ ವಿಜಯರಿಗೆ ಶಾಪ ಕೊಟ್ಟರು, ದೈತ್ಯರಾಗಿ ಹುಟ್ಟ್ರಿ ಅಂತ. ಅವ್ರಿಗೆ ಶಾಪ ಕೊಟ್ಟ ಮೇಲೆ ನಾವು ದೇವರ ಹತ್ರ ಬಂದು ಕೋಪ ಮಾಡಿಕೊಂಡು ಶಾಪ ಕೊಟ್ಟು ಬಿಟ್ಟೆವಲ್ಲ ಅಂತ ಪಶ್ಚಾತ್ತಾಪ ಆಯಿತು. ಭಗವಂತನ ಹತ್ರ ಕ್ಷಮೆ ಕೇಳಿದರು. ಆಗ ಭಗವಂತ ಹೇಳಿದ, ನೀವು ಜ್ಞಾನಿಗಳು, ನಿಮ್ಮ ಇಚ್ಛೆ ನನ್ನ ಇಚ್ಛೆ. ಅವರು ದೈತ್ಯರಾಗಿ ಹುಟ್ಟಬೇಕು ಅಂತ ನಿಮಗೆ ಅನಿಸಿತು, ಹುಟ್ಟುತ್ತಾರೆ. ಯಾಕೆಂದರೆ ನಿಮ್ಮ ಇಚ್ಛೆ, ನಿಮ್ಮ ಅನಿಸಿಕೆ ನನ್ನ ಅನಿಸಿಕೆ, ಅದನ್ನು ನಾನು ವಿರೋಧಿಸುವುದಿಲ್ಲ. ಇದನ್ನೇ ಇಲ್ಲಿ ಹೇಳಿದು ಸುಸುಖಂ. ಜ್ಞಾನದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳುವ ದಾರಿ ಬಹಳ ಸುಲಭತ್ತು. ಭಗವಂತ ಅದಕ್ಕೆ ಒಲಿದಷ್ಟು ಸುಲಭವಾಗಿ ಯಾವ ದಾರಿಗೂ ಒಲಿಯೋಲ್ಲ. ಅಂದರೆ ಸುಸುಖಂ ಕರ್ತು. ಮತ್ತು ಅದು ಅವ್ಯಯಂ, ಅಳಿವಿಲ್ಲದ ದಾರಿ. ಉಳಿದ ಯಾವ ದಾರಿಯಲ್ಲಾದರೂ ಆ ದಾರಿಯಲ್ಲಿ ಸಾಗಿ ಅದು ಕೈ ಸಾಗದೆ ನಾವು ಅದನ್ನು ಕಳ್ಕೊಳ್ಳಬಹುದು, ವ್ಯರ್ಥ ಆಗಬಹುದು. ಜ್ಞಾನದ ದಾರಿ ಎಂದು ವ್ಯರ್ಥ ಆಗೋದಿಲ್ಲ. ಇಷ್ಟೆಲ್ಲ ಹೇಳಿ, ಆದರೆ ಒಂದು ಸಂಗತಿ ಏನು ಅಂದರೆ, ನಿನ್ನೆ ಅವನು ಅನಸೂಯವೇ ಅಂತ ಒಂದು ಮಾತು ಹೇಳಿದ್ದಾನೆ. ಅಹಂಕಾರ ಇರಬಾರ್ದು, ಅಸೂಯ ಇರಬಾರ್ದು, ಈಗೋ ಮತ್ತು ಜಲಸಿ, ಅದರ ಜೊತೆಗೆ ಇನ್ನೊಂದು ಇರಬೇಕು ಅಂತ. ಯಾರಿಗೆ ಶ್ರದ್ಧೆ ಇಲ್ಲ ಅವನಿಗೆ ಏನನ್ನು ಹೇಳಿಯೂ ಉಪಯೋಗ ಇಲ್ಲ. ಯಾಕೆಂದರೆ ಶ್ರದ್ಧೆ ಇಲ್ಲದೆ ಇದ್ದ ಸಂಗತಿ ಅವನು ರಿಸೀವ್ ಆಗೋದಿಲ್ಲ ಮೈಂಡ್ನಲ್ಲಿ. ಒಂದು ವಿಷಯ ನಾವು ಗ್ರಹಣ ಮಾಡಬೇಕಾಗಿದ್ದರೆ ನಮಗೆ ಆ ವಿಷಯದಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದರೆ ಅನೇಕ ವಿಧವಾದ ಶ್ರದ್ಧೆ ಇದೆ. ಶ್ರದ್ಧೆ ಅಂದರೆ ಯಾವುದನ್ನು ನಾವು ನಂಬುವುದೇ ಇಲ್ಲವೋ ಅಪನಂಬಿಕೆಗೆ ಕಮಿಟೆಡ್ ಆದವ. ಈ ಕೆಲವು ಸಿದ್ಧಾಂತಗಳಿವೆ, ಕಮ್ಯುನಿಸ್ಟರು, ಅವರು ದೇವರನ್ನು ನಂಬಬಾರದು ಅನ್ನೋದು ಅವ್ರದ್ದೊಂದು ಕಮಿಟ್ಮೆಂಟ್. ಅದು
ನಂಬಿದರೆ ಅವನು ಹಿ ಕೆನಾಟ್ ಬಿ ಎ ಕಮ್ಯುನಿಸ್ಟ್. ದೇವರನ್ನು ನಂಬುವ. ಅವರ ಹತ್ರ ನೀವು ಭಗವದ್ಗೀತೆ ಹೇಳಿದ್ರೆ ಏನು ಉಪಯೋಗ? ಅವ್ನು ಒಳಗೆ ಹೋಗೋದಿಲ್ಲ. ಯಾಕೆಂದರೆ ಇದೆಲ್ಲ ಬೊಗಳೆ ಅಂತ ಅವ್ನು ಮೊದಲೇ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ, ಎಲ್ಲ ಸುಳ್ಳು, ಇದನ್ನು ನಂಬಬಾರದು ಅಂತನ್ನುವ ನಂಬಿಕೆ ಯಾರಿಗಿದೆ ಅದು ಒಂದು ಶ್ರದ್ಧೆ. ಅಂದರೆ ನಂಬಬಾರದು ಅನ್ನುವ ನಂಬಿಕೆ ಯಾರಿಗಿದೆ ಅಂಥವ್ರ ಮುಂದೆ ಹೇಳಿ ಏನೂ ಉಪಯೋಗ ಇಲ್ಲ. ಹಾಗಾದರೆ ಮತ್ತೆ ನಂಬಬೇಕು ಅಂತ ಹೇಳೋದ ನೀವು? ನಮಗೆ ನಂಬಿಕೆ ಹುಟ್ಟದೆ ನಂಬುವುದು ಹೇಗೆ ಸ್ವಾಮಿ? ನಂಬಬೇಕಾದ್ರೆ ಕನ್ವಿನ್ಸ್ ಆಗಬೇಕಲ್ಲ. ನೀವು ಅದನ್ನು ಕನ್ವಿನ್ಸ್ ಮಾಡಿ ನಾವು ನಂಬ್ತೀವಿ. ಮೊದಲೇ ನಂಬಬೇಕು ಅಂದರೆ ಮತ್ತೆ ಮೂಢನಂಬಿಕೆ ಆಯಿತು. ಮೊದಲು ನಂಬಿಕೆ ಇರಬೇಕು, ಮತ್ತೂ ನಂಬಿಕೆ ಇರಬೇಕು. ಅದು ಹೇಗೆ? ಮೊದಲ ನಂಬಿಕೆ ಎಂದರೆ ಇವಾಗ ಏನು ಗೊತ್ತಾ, ಈಗ ನಂಬಿಕೆ ಇಲ್ಲದವನು ನಾನು ದೇವರನ್ನು ನಂಬುವುದಿಲ್ಲ. ಯಾಕೆಂದ್ರೆ ನನಗೆ ಕಾಣುವುದಿಲ್ಲ. ಆದ್ದರಿಂದ ಅವನ ಲಾಜಿಕ್ ಅಷ್ಟೇ, ಬೇರೆ ಏನಿಲ್ಲ. ನನಗೆ ದೇವರ ಬಗ್ಗೆ ಗೊತ್ತಿಲ್ಲ, ನನಗೆ ದೇವರನ್ನು ಕಂಡಿಲ್ಲ, ನಾನು ಕೇಳಲಿಲ್ಲ, ಆದ್ದರಿಂದ ದೇವರಿಲ್ಲ. ಇದು ಇಂಥ ಒಂದು ವಾದಕ್ಕೆ ಜಗತ್ತಿನ ಸರ್ವಶ್ರೇಷ್ಠ ದಡ್ಡನಿಗೆ ನೊಬೆಲ್ ಪ್ರೈಸ್ ಕೊಡ್ತೇವೆ ಅಂತ ಯಾರಾದ್ರು ಅನೌನ್ಸ್ ಮಾಡಿ ಅವನಿಗೆ ಮೊದಲು ಕೊಡಬೇಕು. ಯಾಕೆಂದರೆ ಇವನು ಲಾಜಿಕ್ ಏನಿದೆ, ನನಗೆ ಗೊತ್ತಿಲ್ಲ ಆದ್ದರಿಂದ ದೇವರಿಲ್ಲ ಅಂತ. ಬೇರೆ ಏನೂ ಲಾಜಿಕ್ ಇಲ್ಲ. ದೇವರಿಲ್ಲ ಅನ್ನೋದಕ್ಕೆ ಲಾಜಿಕ್ ಏನಿದೆ? ಏನಿಲ್ಲ. ದೇವರಿಲ್ಲ ಅಂತ ಕಂಡಿದ್ದಾನೆ ನಾವು? ಮತ್ತೆ ದೇವರನ್ನು ಕಂಡಿದ್ದೀರೋ ಅಂತ ಅವನು ಕೇಳ್ತಾನೆ. ದೇವರಿಲ್ಲ ಅಂತ ಕಂಡಿದ್ದೀಯೋ ನೀನು? ಕಂಡಿಲ್ಲ. ಮತ್ತೆ ಕಂಡಿಲ್ಲ ಅದರಿಂದ ಇಲ್ಲ ಅಂತ. ಹಾಗಾದರೆ ನಾನು ಕಾಣದೇ ಇದ್ದದ್ದು ಎಲ್ಲ ಇಲ್ಲ ಅನ್ನೋದು ಎಷ್ಟು ದಡ್ಡತನ. ನಾವು ಕಾಣೋದು ಬಹಳ ಚೂರು. ಇಡೀ ಪ್ರಪಂಚದ 1 ಕೋಟಿಯ ಒಂದು ಅಂಶವನ್ನು ನಾವು ಕಾಣುವುದಿಲ್ಲ. ನಾವು ಕಾಣದೇ ಇದ್ದದ್ದೆಲ್ಲ ಇಲ್ಲ ಅಂತ ಹೇಳೋನು ಮಹಾ ದಡ್ಡ ಇದ್ದಾನೆ. ಆದ್ದರಿಂದ ಶ್ರದ್ಧೆ ಅಂದರೆ ಏನು ಗೊತ್ತಾ? ನಾನು ಕಾಣದೇ ಇದ್ದದ್ದು ಇಲ್ಲ, ನನಗೆ ಗೊತ್ತಿಲ್ಲದೆ ಇದ್ದದ್ದು ಇಲ್ಲ ಅನ್ನುವ ದಡ್ಡತನದಿಂದ ಮೊದಲು ನಾವು ಪಾರಾಗಬೇಕು. ಏನು? ನನಗೆ ಗೊತ್ತಿಲ್ಲದೆ ಇದ್ದ ಸಂಗತಿಗಳು ಇರುವುದು ಸಾಧ್ಯ, ಏಕೆಂದರೆ ನನಗೆ ಗೊತ್ತಿಲ್ಲದೆ ಇದ್ದ ಬಹಳ ಸಂಗತಿಗಳು ಇವೆ. ಇದು ಮೊದಲು ಬರಬೇಕು. ಇದೇ ಶ್ರದ್ಧೆ. ನಮಗೆ ತಿಳುವಳಿಕೆ ಬರಬೇಕಾಗಿದ್ದರೆ ಮೊದಲು ಬರಬೇಕಾದ ಶ್ರದ್ಧೆ ಏನು ಗೊತ್ತುಂಟಾ? ಐ ಮಸ್ಟ್ ನೋ ದಟ್ ಐ ಡು ನಾಟ್ ನೋ. ನನಗೆ ಗೊತ್ತಿಲ್ಲ ಅನ್ನೋದು ಮೊದಲು ಗೊತ್ತಾಗ. ನನಗೆ ಗೊತ್ತಿಲ್ಲದದ್ದು ತಿಳಿದವನಿಗೆ ಯಾವುದೂ ತಿಳಿಯೋದಿಲ್ಲ. ನನ್ನ ಅಜ್ಞಾನದ ಅರಿವೇ ಮೊದಲನೆಯ ಶ್ರದ್ಧೆ. ನನ್ನ ಅಜ್ಞಾನದ ಬಗ್ಗೆ ನನಗೆ ಶ್ರದ್ಧೆ ಬೇಕು. ನನಗೆ ಗೊತ್ತಿಲ್ಲಪ್ಪ, ಅದನ್ನು ಪ್ರಾಮಾಣಿಕವಾಗಿ ನಾನು ನಂಬಬೇಕು. ಎಲ್ಲೋ ಸಭೆಯಲ್ಲಿ ಭೂಷಣಕ್ಕೋಸ್ಕರ ಹೇಳೋದಲ್ಲ. ನನಗೆ ಗೊತ್ತಿಲ್ಲ ಅನ್ನೋದರಲ್ಲಿ ನನಗೆ ಪೂರ್ಣ ಶ್ರದ್ಧೆ ಇರಬೇಕು. ಆಗ ಗೊತ್ತಿಲ್ಲದೆ ಇದ್ದದ್ದನ್ನು ಗೊತ್ತು ಮಾಡಿಕೋಬೇಕು ಅನ್ನುವಂಥ ಶ್ರದ್ಧೆ ಬರ್ತದೆ. ಸೊ ನಾನು ತಿಳ್ಕೋಬೇಕು. ಯಾವುದು ನನಗೆ ತಿಳಿದಿಲ್ಲ ಅದನ್ನು ನಾನು ತಿಳ್ಕೋಬೇಕು. ಆಗ ಇದನ್ನು ತಿಳಿಯುವಂಥ ಅವಕಾಶ. ಅದನ್ನು ಮೊದಲು ಗೊತ್ತಿಲ್ಲ ಅನ್ನುವುದರ ಬಗ್ಗೆ ನಮಗೆ ಗೊತ್ತಿರಬೇಕು. ಆಮೇಲೆ ನಮಗೆ ಗೊತ್ತಿಲ್ಲದೇ ಇದ್ದದ್ದು ಕೂಡ ಸತ್ಯವಾಗಿರುವ ಸಾಧ್ಯತೆ ಇದೆ ಎನ್ನುವ ಸಾಧ್ಯತೆಯ ಅರಿವು ಬೇಕು. ಅದನ್ನು ತಿಳಿಯುವ ಪ್ರಯತ್ನ ಬೇಕು. ತಿಳಿಯುತ್ತಾ ನಮಗೆ ಯಾವುದು ಗೊತ್ತಿಲ್ಲವೋ ಅದು ಇದೆ ಅನ್ನೋದು ಗೊತ್ತಾಗತ್ತೆ. ಮೊದಲೇ ಗೊತ್ತಾದ ಮೇಲೆ ನಂಬುವುದಲ್ಲ, ನಂಬಿದ ಮೇಲೆ ಗೊತ್ತಾಗೋದು. ನಂಬದೇ ಇದ್ದರೆ ಗೊತ್ತಾಗುವುದೇ ಇಲ್ಲ. ನಂಬಿಕೆಯಿಂದ ಗೊತ್ತಾಗುವುದರಿಂದ ನಂಬಿಕೆ ಕನ್ಫರ್ಮ್ ಆಗೋದು. ಇದು ತಿಳುವಳಿಕೆಯ ದಾರಿಯ ಕ್ರಮ. ಮೊದಲು ನಂಬಬೇಕು. ನಂಬುವುದೇನು ಅಂದರೆ ನನಗೆ ಇದು ಸತ್ಯ ಆಗಿರುವ ಸಾಧ್ಯತೆ ಇದೆ. ಅದರ ಸತ್ಯತೆಯ ಸಾಧ್ಯತೆಯನ್ನು ನಂಬುವುದು ಮೊದಲನೆಯ ನಂಬಿಕೆ. ಆಮೇಲೆ ಅದನ್ನು ತಿಳ್ಕೊಂಡ ಮೇಲೆ ಆ ಸಾಧ್ಯತೆ ಅಲ್ಲ, ಅದು ಸತ್ಯ ಹೌದು ಅಂತ ಕನ್ವಿನ್ಸ್ ಆಯಿತು. ಆವಾಗ ಕನ್ಫರ್ಮ್ ಆಯಿತು. ಮೊದಲು ಪಾಸಿಬಿಲಿಟಿ, ಆಮೇಲೆ ಕನ್ವಿಕ್ಷನ್. ಮೊದಲು ನಂಬಿಕೆ ಪಾಸಿಬಿಲಿಟಿಯಲ್ಲಿರುತ್ತೆ ನಂಬಿಕೆ, ಅನಂತರ ಕನ್ವಿಕ್ಷನ್. ತಿಳಿದ ಮೇಲೆ ಅದು ಕನ್ವಿನ್ಸ್ ಆಗುತ್ತೆ ಅವನಿಗೆ ಇದು ಖಂಡಿತ ಸತ್ಯ ಅಂತ. ಹಾಗೆ ಒಂದು ಜ್ಞಾನದ ದಾರಿಯಲ್ಲಿ ಸಾಗಬೇಕಾಗಿದ್ದರೆ ಮನುಷ್ಯನಿಗೆ ಮೂಲಭೂತವಾಗಿ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆಯಿಂದ ಅವನು ಮುಂದೆ ಹೋಗ್ತಾನೆ. ಈ ನಂಬದೇ ಇದ್ದವನಿಗೆ ನೀವು ಯಾವುದೇ ಹೇಳಿದರೂ ಆ ತಲೆ ಒಳಗೆ ಹೋಗೋದಿಲ್ಲ ಅವನಿಗೆ. ಅದೆಲ್ಲ ನನಗೂ ಸಂಬಂಧ ಇಲ್ಲ, ನಾನು ನಂಬೋಲ್ಲ ಅದನ್ನು ಅಂತ ಅಂದ್ಬಿಟ್ಟು ಮುಗಿದೋಯ್ತಲ್ಲಿಗೆ. ನೀವು ಒಂದು ಗಂಟೆ ಕೊರದದ್ದು ಎಲ್ಲ ದಂಡ ಆಗ್ಬಿಡುತ್ತೆ. ಅದನ್ನು ಕೃಷ್ಣ ಹೇಳ್ತಾನೆ, ಅಶ್ರದ್ಧಾನಾಹ ಪುರುಷಾಹ ಅಂತ. ಯಾರಿಗೆ ಶ್ರದ್ಧೆ ಇಲ್ಲವೋ ಅವ್ರ ಮುಂದೆ ಗೀತೆ ಹೇಳಬೇಡ ಅಂದ ಕೃಷ್ಣ. ಯಾಕೆಂದರೆ ಅವನಿಗೆ ಕ್ವಾಲಿಫಿಕೇಷನ್ನೇ ಇಲ್ಲ. ಗೀತೆ ಕೇಳಲಿಕ್ಕೆ ಕಿಂಡರ್ ಗಾರ್ಟನ್ನ ಸ್ಟೂಡೆಂಟು ಅಲ್ಲ ಅವ. ಅಶ್ರದ್ಧಾನಾ ಪುರುಷಾಹ ಅಂಥವರು ಇದ್ದಾರೆ. ಶ್ರದ್ಧೆ ಇಲ್ಲದ ಮಂದಿ ಅಂದರೆ ಯಾವುದನ್ನು ನಂಬದ ಮಂದಿ. ಮನುಷ್ಯ ಎಲ್ಲವನ್ನೂ ನಂಬುವ ಸ್ಥಿತಿಯಲ್ಲಿರಬೇಕು. ಯಾವುದು ಸರಿಯೋ ಅದನ್ನು ನಂಬಬೇಕು. ನಾನು ಅಂಥ ಸರಿಯನ್ನು ಹುಡುಕಬೇಕು. ಸತ್ಯವನ್ನು ನಂಬಬೇಕು. ನನಗೆ ಗೊತ್ತಿದ್ದದ್ದೇ ಸತ್ಯ ಅಲ್ಲ, ಸತ್ಯ ನನಗೆ ಗೊತ್ತಾಗಬೇಕು. ಇದು ನಿಜವಾದ ಅರಿವಿನ ಪ್ರೋಸೆಸ್. ನನಗೆ ಗೊತ್ತಿದ್ದದ್ದೇ ಸತ್ಯ ಅಂತ ತಿಳ್ಕೊಂಡು ಒಂದು ದಡ್ಡ ಇದ್ದಾನೆ. ನನಗೆ ಗೊತ್ತಿದ್ದದ್ದು ಅಸತ್ಯ ಇರಬಹುದು, ನಾನು ಸತ್ಯವನ್ನು ತಿಳಿಬೇಕು ಅಂತ ಸತ್ಯದ ಅನ್ವೇಷಣೆಗೆ ತೊಡಗುವ ಶ್ರದ್ಧೆ, ಇದು ಮೊದಲನೆಯ ಶ್ರದ್ಧೆ.
ಅದು ಇಲ್ಲ, ನನಗೆ ಗೊತ್ತಿರುವುದು ಸಾಕು ಅಷ್ಟೇ, ಅದರ ಆಚೆಗೆ ಪ್ರಪಂಚವನ್ನು ನಾನು ಒಪ್ಪೋದಿಲ್ಲ ಅಂತಾನಲ್ಲ. ಈ ಒಂದು ಸಿದ್ಧಾಂತಗಳಿಗೆ ಕಮಿಟ್ ಆಗಿರತಕ್ಕಂಥವ್ರು ಮಹಾಧಡ್ಡರು ಅಂದರೆ ಆ ಸಿದ್ಧಾಂತದಿಂದ ಹೊರಗೆ ಹೋಗುವಾಗಿಲ್ಲ. ಅವರು ಕಮಿಟೆಡ್ಡು, ಅವರ ನಂಬಿಕೆ ಅದು ಬದಲಾಗುವ ಹಾಗಿಲ್ಲ. ಭಯಾನಕ ಇದು. ಇದನ್ನ ವಾಲ್ಮೀಕಿ ಒಂದು ಕಡೆ ಹೇಳ್ತಾರೆ ಜಾಬಾಲಿ ಮುನಿಗಳ ಹತ್ರ, ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನನಾಸ್ತಿಕೋಹಂ ರಚನಾಸ್ತಿ ಕಿಂಚನ ಅಂತ. ನಾನು ಜಾಬಾಲಿಗಳು ರಾಮಚಂದ್ರನ ಹತ್ರ ಕಾಡಿಗೆ ಹೋಗಿದ್ದ, ದಶರಥ ಸತ್ತು ಹೋದ, ಬರ್ತಾ ಬಂದು ನಾನು ರಾಜ್ಯದಲ್ಲಿ ಕೂಡೋಲ್ಲ ಅಂದ, ಇನ್ನು ರಾಮಚಂದ್ರನ್ನೇ ಕರ್ಕೊಂಡು ಬಂದು ಕೂಡಿಸೋದು ಅಂತ ಇವೆಲ್ಲ ಒತ್ತಾಯ ಮಾಡಿ ರಾಮಚಂದ್ರನ ಕರ್ಕೊಂಡು ಬರ್ಲಿಕ್ಕೆ ಹೋದವರು. ಹೋಗುವಾಗ ಜಾಬಾಲಿ ಮುನಿಗಳೇ ಹೇಳ್ತಾರೆ, ಏನು ಸುಮ್ಮನೆ ಅಪ್ಪ ಮಾತು ಕೊಟ್ಟದ್ದು, ಅಪ್ಪನ ಮಾತು ಉಳಿಸುವುದಕ್ಕೋಸ್ಕರ ಮಗ ಕಾಡಿಗೆ ಹೋಗೋದು, ಯಾರಿಗೆ ಯಾರುಂಟು, ಇದೆಲ್ಲ ಅರ್ಥ ಇಲ್ಲದ ಮಾತುಗಳು. ಅವನು ಸತ್ತು ಎಲ್ಲೋ ಹೋಗಿದ್ದಾನೆ, ಅವನ ಮಾತು ಉಳಿಸ್ಲಿಕ್ಕೆ ನೀನು ಕಾಡಿಗೆ ಹೋಗಿದ್ದೆಲ್ಲ ಅರ್ಥ ಇಲ್ಲ, ಸುಮ್ಮನೆ ಬಾ. ಇದೆಲ್ಲ ಏನು, ಅವನು ದಶರಥ ಎಲ್ಲಿದ್ದಾನೆ ಅವ? ಅಲ್ಲ, ಎಲ್ಲಿ ಪಿಂಡ ಹಾಕಿದ್ರೆ ಅವನ ಸ್ವರ್ಗಲೋಕದಲ್ಲಿ ಪಿಂಡ ಹೋಗುತ್ತಾ? ಸುಮ್ಮನೆ ಹೊಟ್ಟೆ ಹೊರೆಯುವ ವಿಧಾನ ಇಷ್ಟೆಲ್ಲ ಹೇಳ್ಬಿಡ್ತಾರೆ ಅವರು. ಪಿಂಡ ಹಾಕುವುದು ಹೊಟ್ಟೆ ಹೊರೆಯುವ ಒಂದು ವಿಧಾನ ಅಷ್ಟೇ. ಅದರಿಂದ ಏನು ಅವನಿಗೆ ಹೊಟ್ಟೆ ತುಂಬುತ್ತಾ? ಸತ್ತವನಿಗೆ ಎಲ್ಲಿದ್ದಾನೋ ಏನೋ ಸತ್ತವ. ಅದೆಲ್ಲ ಅರ್ಥ ಇಲ್ಲದ ಮಾತುಗಳು. ಸುಮ್ಮನೆ ಇದನ್ನೆಲ್ಲ ನಂಬಿಕೊಂಡು ಆದರ್ಶ ಅಂತ ಕಟ್ಟಿಕೊಂಡು ನೀನು ಕಾಡಿನಲ್ಲಿ ಇರೋದಕ್ಕೆ ಯಾವ ಅರ್ಥವೂ ಬಾ ರಾಜ್ಯಕ್ಕೆ. ಹೀಗೆ ಜಾಬಾಲಿಗಳು ಹೇಳ್ತಾರೆ. ಅದಕ್ಕೆ ರಾಮಚಂದ್ರ ಉತ್ತರ ಕೊಡೋದು ಬಹಳ ತಮಾಷೆ ಇದೆ. ವಾಕ್ಯಾರ್ಥ ಮಾಡಿ ಬನ್ನಿ ಅಂತ ಹೇಳೋದಿಲ್ಲ. ಇಲ್ಲ, ಅಲ್ಲ, ಪರಲೋಕ ಇದೆ, ದಶರಥ ಸತ್ರು ಜೀವಂತವಾಗಿದ್ದಾನೆ, ಅವನು ಸೂಕ್ಷ್ಮ ಶರೀರದಿಂದಿದ್ದಾನೆ, ಪಿಂಡ ಹಾಕಿದರೆ ಪರಲೋಕದಲ್ಲಿ ಹೋಗುತ್ತೆ, ವಾಕ್ಯಾರ್ಥ ಮಾಡೋ ಧರ್ಮಶಾಸ್ತ್ರ ತನ್ನಿಂದ ಹೇಳಲಿಲ್ಲ ರಾಮಚಂದ್ರ ಹೇಳಿದ, ಜಾಬಾಲಿ ಮುನಿಗಳೇ, ನೀವು ಏನು ಹೇಳ್ತೀರಿ ಅದನ್ನು ನಂಬಿ ಹೇಳ್ತಾ ಇದ್ದೀರೋ ಅಥವಾ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀರೋ ಅಂತ ಕೇಳಿದ. ನೀವು ವೆದರ್ ಯು ಬಿಲೀವ್ ಇನ್ ಇಟ್ ವಾಟ್ ಯು ಸೇಡ್, ನೀವು ಹೇಳುವುದನ್ನು ನೀವು ನಂಬಿ ಹೇಳ್ತಾ ಇದ್ದೀರೋ ಅಥವಾ ಸುಮ್ಮನೆ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಒಂದು ಮಾತು ಅದು. ನಾನು ನಂಬಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಸಿಕ್ಕಿಬೀಳ್ತಾರೆ ಜಾಬಾಲಿಗಳು. ಯಾಕೆಂದರೆ ಅವರಲ್ಲಿ ದಶರಥನ ಅಂತ್ಯ ಸಂಸ್ಕಾರ ಶ್ರಾದ್ದಕ್ಕೆ ಪೌರೋಹಿತ್ಯ ಮಾಡಿದವರೇ ಅವರು. ಮತ್ತು ನಂಬದೇ ಇದ್ರೆ ಯಾಕೆ ಮಾಡಿದ್ರಿ ಅಂತ ಕೇಳ್ತಾನೆ ರಾಮ. ಅದಕ್ಕೆ ತಕ್ಷಣ ಗೊತ್ತಾಯ್ತು, ನನ್ನನ್ನು ಶಿಕ್ಷೆ ಹಾಕಿದ ರಾಮಚಂದ್ರ. ನನಾಸ್ತಿಕಾನಾಂ ವಚನಂ. ತಕ್ಷಣ ಅವ್ರು ಕೊಟ್ಟ ಉತ್ತರ ಇದು, ಅಪ್ಪ ನಾನು ನಾಸ್ತಿಕ ಅಲ್ಲ, ನನಗೆ ಗೊತ್ತಿದೆ ಅತೀಂದ್ರಿಯವಾದ ಶಕ್ತಿಗಳಿವೆ, ನಮಗೆ ಕಂಡದ್ದಷ್ಟೇ ಸತ್ಯ ಅಂತ ಹೇಳುವಷ್ಟು ದಡ್ಡ ನಾನಲ್ಲ. ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ. ನಾನು ನಾಸ್ತಿಕರ ಮಾತು ಆಡುವುದಿಲ್ಲ. ಯಾಕೆಂದರೆ ನಾನು ನಾಸ್ತಿಕ ಅಲ್ಲ. ನನಾಸ್ತಿಕೋಹಂ. ಯಾಕೆಲ್ಲ ಅಂದರೆ ನಚನಾಸ್ತಿ ಕಿಂಚನ. ನನಗೆ ಗೊತ್ತಿಲ್ಲದದ್ದೆಲ್ಲ ಇಲ್ಲ ಅಂತ ಹೇಳುವಂಥ ಮೂರ್ಖ ನಾನಲ್ಲ. ಅದನ್ನ ನಾಸ್ತಿಕರಾಗಬೇಕಾದ್ರೆ ಮೊದಲನೇ ಕ್ವಾಲಿಫಿಕೇಶನ್ ಮೂರ್ಖ ಆಗಬೇಕು. ಅವನು ನನಗೆ ಗೊತ್ತಿಲ್ಲದಿದ್ದದ್ದು ಯಾವುದು ಇಲ್ಲ ಅಂತ ಹೇಳುವ ಶತಮೂರ್ಖ ಮಾತ್ರ ನಾಸ್ತಿಕ ಆಗುವಲ್ಲ. ಉಳಿದವ ಆಗ್ಬೋದು, ದೇವರು ನಮ್ಗೆ ಗೊತ್ತಿಲ್ಲಪ್ಪ ಇರ್ಬೋದು, ನಂಗೆ ಗೊತ್ತಿಲ್ಲ ಅಂತ ಹೇಳೋರು ವಾಸಿ, ಇಲ್ಲ ಅಂತ ಹೇಳೋನು ಮೂರ್ಖ ಇದ್ದಾನೆ. ಗೊತ್ತಿಲ್ಲ ಹೇಳೋನಾದ್ರೆ ಕ್ಷಮೆ ಇದೆ. ನನಗೆ ದೇವರು ಇವರು ಎಗ್ನಾಸ್ಟಿಕ್ ಅಂತ ಹೇಳ್ತಾರೆ. ನಾಸ್ತಿಕ್ ಅಲ್ಲ, ಅವರು ಅಗ್ನಾಸ್ಟಿಕ್. ಎಗ್ ತಿನ್ನುವ ನಾಸ್ತಿಕರು ಎಗ್ನಾಸ್ಟಿಕ್. ಅವರು ನಾಸ್ತಿಕರು ಅಜ್ಞೇಯತಾವಾದಿಗಳು, ಎಗ್ನಾಸ್ಟಿಕ್ ಅವರು. ಅವರು ನನಗೆ ಗೊತ್ತಿಲ್ಲ ಅಂತ. ಅದನ್ನು ನಮ್ಮ ಕನ್ನಡದ ಸಾಹಿತ್ಯಗಳೊಬ್ಬರು ಹೇಳ್ತಿರು, ನಾನು ನಾಸ್ತಿಕನೂ ಅಲ್ಲ, ನಾನು ಆಸ್ತಿಕನೂ ಅಲ್ಲ, ನಾನು ಅನಾಸ್ತಿಕ ಅಂತ. ಅನಾಸ್ತಿಕ ಅಂದರೆ ಆಸ್ತಿಕ ಅಲ್ಲ ಅಂತ ಅರ್ಥ. ಆಸ್ತಿಕ ಹನಭವತಿ ಇದೆ ಅನಾಸ್ತಿಕ, ನಾಸ್ತಿಕ ಹನಭವತಿ ಇದೆ ಅನಾಸ್ತಿಕ, ಎರಡಕ್ಕೂ ಒಂದೇ ರೂಪ. ಅವರೇ ಚೆನ್ನಾಗಿ ಹೇಳ್ತಾರೆ. ಅವರು ಸಂಸ ಗೊತ್ತಿರೋದಿಲ್ಲ, ಯಾರೋ ಹೇಳ್ಕೊಟ್ರು ಈ ಶಬ್ದ ಅವರಿಗೆ. ನಾನು ಆಸ್ತಿಕನೂ ಅಲ್ಲ, ನಾನು ನಾಸ್ತಿಕನೂ ಅಲ್ಲ, ನಾನು ಅನಾಸ್ತಿಕ ಅಂತ. ಎಗ್ನಾಸ್ಟಿಕ್ ಅನ್ನೋದಕ್ಕೆ ಅವರು ಅನಾಸ್ತಿಕ ಅನ್ನೋ ಶಬ್ದವನ್ನು ಬಳಸ್ತಿದ್ದರು. ಬಹಳ ಒಳ್ಳೆಯ ಶಬ್ದ ಅದು, ಪರವಾಗಿಲ್ಲ. ಆದರೆ ಅವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ, ಅಟ್ಲೀಸ್ಟ್ ಬೇಸಿಕ್ ಕ್ವಾಲಿಫಿಕೇಷನ್ ಇದೆ. ಇದು ಗೊತ್ತಿಲ್ಲ ಅಂತಲೇ ಗೊತ್ತಿಲ್ಲದಿದ್ದವರು ಎಲ್ಲ ಇಲ್ಲ, ಯಾಕೆ ನನಗೆ ಗೊತ್ತಿಲ್ಲ. ಆದ್ದರಿಂದ ಈ ದಡ್ಡರಿಗೆ ಮಧ್ಯೆ ಇಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಅಶ್ರದ್ಧಾನಾ ಪುರುಷಾಹ ಅಂತ. ನಂಬಿಕೆಯೇ ಇಲ್ಲದವರು, ಯಾವುದನ್ನೂ ನಂಬದವರು, ತಮ್ಮ ಅಪನಂಬಿಕೆಯನ್ನೇ ಬದುಕಿನ ಸಿದ್ಧಾಂತವಾಗಿ ಮಾಡಿಕೊಂಡವರು. ದುರ್ಯೋಧನ ಇದಕ್ಕೆ ಒಳ್ಳೆಯ ಎಕ್ಸಾಂಪಲ್. ದುರ್ಯೋಧನ ನ ವಿಶ್ವಸೇದ ವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೇತ್. ನಿನ್ನನ್ನು ನಂಬದವರನ್ನು ನಂಬಬೇಡ, ನಿನ್ನನ್ನು ನಂಬುವವರನ್ನೂ ನಂಬಬೇಡ. ಇದು ಅವನ ಸಿದ್ಧಾಂತ. ಯಾವುದನ್ನು ನಂಬಬೇಡ, ಯಾರನ್ನೂ ನಂಬಬೇಡ. ಬರೇ ಸಂಶಯ, ಎಲ್ಲರ ಮೇಲೂ ಡೌಟ್, ಎಲ್ಲರ ಮೇಲೂ ಅಪನಂಬಿಕೆ, ಎಲ್ಲದರ ಮೇಲೂ ಅಪನಂಬಿಕೆ. ಅವನು ಸಾಕಾರ ಮೂರ್ತಿ ನಾಸ್ತಿಕ್ಯದ್ದು. ಅವನು ಅದಕ್ಕೆ ಅಂಥವರು ಅಶ್ರದ್ಧಾನಾಹ ಪುರುಷಾಹ. ಯಾರಿಗೆ ಶ್ರದ್ಧೆಯೇ ಇಲ್ಲವೋ ಅಂಥ ಪುರುಷರಿಗೆ
ಹಾಗಾದ್ರೆ ಸಿಕ್ಕಿಬಿದ್ದ ಕೃಷ್ಣ. ಈಗ ಶ್ರದ್ಧೆ ಇಲ್ಲದ ಹೆಂಗಸರಿಗೆ ಹೇಳ್ಬೋದಾ? ಅಶ್ರದ್ಧಾನಾಹ ಪುರುಷಾಹ ಅಂತ ಹೇಳಿ, ಶ್ರದ್ಧೆ ಇಲ್ಲದ ಗಂಡಸರಿಗೆ ಹೇಳಬಾರ್ದು ಅಂತ ಹೇಳಿದ್ದು. ಶ್ರದ್ಧೆ ಇಲ್ಲದ ಹೆಂಗಸರಿಗೆ ಹೇಳ್ಬೋದು. ಭಗವದ್ಗೀತೆಯಲ್ಲಿ ಹೆಂಗಸರಿಗೆ ಹೇಳಬಾರ್ದು ಅಂತ ಕೃಷ್ಣ ಹೇಳಲಿಲ್ಲ. ಪುರುಷಾಹ ಅಂತಂದರೆ ಗಂಡಸರು ಅಂತ ಅರ್ಥ ಅಲ್ಲ. ಪುರುಷಾಹ ಅಂತ ಅನ್ನೋದಕ್ಕೆ ಗಂಡಸರು ಅಂತ ಎಲ್ಲರೂ ಅರ್ಥ ಮಾಡಿದ್ರು. ಆಚಾರ್ಯರು ಗೀತಾ ಭಾಷ್ಯ ಬರೆಯುವ ತನಕವೂ ಎಲ್ಲ ಮತಾಚಾರ್ಯರು ಪುರುಷಾಹ ಅಂದರೆ ಗಂಡಸರು ಅಂತ ಅರ್ಥ ಮಾಡಿದ್ದು. ಅವರಿಗೆ ಹೆಂಗಸರು ಈ ಗೀತೆಯನ್ನು ಕೇಳೋರು ಇದ್ದಾರೆ ಅನ್ನುವ ಕಲ್ಪನೆಯೇ ಇರಲಿಲ್ಲ ಭಾಷ್ಯ ಬರೆಯುವಾಗ. ಅವರು ಪಾಪ ಯಾರು ಅವ್ರ ಆಶ್ಚರ್ಯ ಏನು ಗೊತ್ತುಂಟ, ಅವರ ಕಾಲದಲ್ಲಿ ಗೀತಾ ಪ್ರವಚನ ಮಾಡುವಾಗ ಹೆಂಗಸರು ಬಂದು ಗಂಡಸರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಕೇಳ್ತಿದ್ರು. ಆದರೆ ಯಾಕ್ರಿ ಪುರುಷರು ಮಾತ್ರ ನಾವು ಯಾಕಲ್ಲ ಅಂತ ಒಬ್ಬ ಹೆಂಗಸು ಕೇಳಲಿಲ್ಲ. ಅವ್ರು ಪಾರಾಗ್ಬಿಟ್ರು, ಪ್ರಶ್ನೆಯೇ ಹಾಕಲಿಲ್ಲ. ಅಶ್ರದ್ಧಾನ, ಹೌದು ಗಂಡಸರು, ನಾವು ಗಂಡಸರು ಹೇಳಿದಾಗ ಕೇಳಬೇಕು, ಉಪಾಯ ಇಲ್ಲ ಅಂತ ಸುಮ್ಮನೆ ಕೂತೇ ಬಿಟ್ರು ಪಾಪ, ಯಾರೂ ಪ್ರಶ್ನೆ ಮಾಡಲೇ ಇಲ್ಲ. ಆದರೆ ಆಚಾರ್ಯರು ಹೇಳಿದರು ಪುರುಷಾಹ ಅಂದರೆ ಗಂಡಸರು ಅಂತ ಅರ್ಥ ಅಲ್ಲ. ಗೀತೆ ಗಂಡಸರಿಗೆ ಮಾತ್ರ ಅರುವುದಲ್ಲ, ಎಲ್ಲ ಭಗವದ್ಭಕ್ತರ ಸಾಧನೆಗೂ ಅದು ಮಾಧ್ಯಮ. ಪುರುಷಾಹ ಅಂದರೆ ಏನು? ಪುರುಷಾಹ ಅಂದರೆ ಪುರದಲ್ಲಿರುವವರು. ಪುರ ಅಂದರೆ ಯಾವುದು? ಸಾಧನ ಶರೀರ ಇದೆ ಅಲ್ವ ಪುರ ಅಂದರೆ. ಪುರ ಅಂದರೆ ಇದು. ಪುರ ಅಂದರೆ ಪರ್ಫೆಕ್ಟ್ ಬಾಡಿ. ಪುರ ಅಂದರೆ ಪೂರ್ಣತೆಯನ್ನು ಹೊಂದಿದ ದೇಹ. ಹಕ್ಕಿಯ ಶರೀರವನ್ನು ಪುರ ಅಂತ ಹೇಳೋದಿಲ್ಲ, ನಾಯಿಯ ಶರೀರವನ್ನು ಪುರ ಅಂತ ಹೇಳೋದಿಲ್ಲ, ಹಂದಿಯ ಶರೀರವನ್ನು ಪುರ ಅನ್ನೋದಿಲ್ಲ, ಹುಳ ಹುಪ್ಪಟೆಯ ಶರೀರವನ್ನು ಪುರ ಅನ್ನೋದಿಲ್ಲ. ಆದರೆ ಮನುಷ್ಯನ ಶರೀರವನ್ನು ಪುರ ಅಂತಾರೆ. ಯಾಕೆ? ಅದು ಬಾಡಿಯ ರಚನೆಯ ಇವಲ್ಯೂಷನ್ನಲ್ಲಿ ಕೊನೆಯ ಹಂತ, ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಷನ್ ಹೊಂದಿದ್ದು. ಆದ್ದರಿಂದ ಪುರ ಅಂದರೆ ಪರ್ಫೆಕ್ಟ್ ಆದ ಶರೀರ, ಅಂದರೆ ಸಾಧನ ಶರೀರ. ಪುರುಷ ಅಂದರೆ ಸಾಧನ ಶರೀರದಲ್ಲಿ ಇರುವ ಜೀವ ಅಷ್ಟೇ. ಸಾಧನೆ ಶರೀರದಲ್ಲಿ ಇರುವುದು ಅಂದರೆ ಸಾಧನೆ. ಅದು ಯಾಕೆ ಹೇಳೋದು? ಸಾಧನೆಗೆ ತೊಡಗಿದ ಜೀವ, ಸಾಧಕ ಜೀವ. ಅದು ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು. ಪುರುಷ ಅಂದರೆ ಈ ಪುರದೊಳಗೆ, ಈ ಶರೀರದೊಳಗೆ ಇರತಕ್ಕ ಜೀವ ಅಂತ ಅರ್ಥ. ಇವಾಗ ಗಂಡಸರ ದೇಹ ಜೀವ ಇಲ್ಲಿ ಒಳಗಿರುತ್ತೆ, ಹೆಂಗಸರದ್ದು ಹೊರಗಿಂದಿರುತ್ತಾ? ಅದು ಒಳಗೆ ಇರುತ್ತಾನೆ. ಹಾಗಾದ್ರೆ ಅವರು ಪುರುಷರೇ. ಪುರುಷರು ಅಂದರೆ ಗಂಡಸರು ಹೌದು ಹೆಂಗಸರು ಹೌದು, ಪುರದೊಳಗೆ ಇರುವವರು, ಅಂದರೆ ಈ ಸ್ಥೂಲ ಶರೀರದೊಳಗೆ ಇರುವ ಜೀವ ಅಂತ ಅರ್ಥ. ಇಷ್ಟೇ. ಆಚಾರ್ಯರು ಬಹಳ ಹೊಸ ಅದ್ಭುತವಾದ ಅರ್ಥ ಕೊಟ್ಟರು. ಅಷ್ಟೇ, ಈ ಶರೀರದೊಳಗೆ ಇದ್ದರೆ ಸಾಲದು. ಯಾಕೆಂದರೆ ಅಶ್ರದ್ಧಾನಾಹ ಅವರು ಇರ್ತಾರೆ. ನಿಜವಾದ ಪುರುಷರು ಅಂದರೆ ಯಾರು ಗೊತ್ತಾ? ಶ್ರದ್ಧೆ ಇಲ್ಲದವರು ಪುರುಷರೇ ಅಲ್ಲ, ಅವರು ಗಂಡಸರು ಅಲ್ಲ ಹೆಂಗಸರು, ಅವರು ಪುರುಷರೇ ಅಲ್ಲ. ಯಾಕೆಂದರೆ ಪುರದಲ್ಲಿ ಇರುವವರು ಅಷ್ಟೇ ಅಲ್ಲ, ಪುರುಷರತೀತಿ ಪುರುಷಾಹ ಅಂದರು. ಭಗವಂತನ ಕಡೆಗೆ ಸಾಗುವವರು. ಈ ದೇಹದ ಮೂಲಕ ಅಧ್ಯಾತ್ಮದ ಸಾಧನೆಯಿಂದ ಭಗವಂತನ ಕಡೆಗೆ ಸಾಗುವ ಸಾಧಕರು ಅಂತ ಅರ್ಥ ಪುರುಷರು ಅಂದರೆ. ಅದು ಗಂಡಸರು ಆಗ್ಬೋದು, ಹೆಂಗಸರು ಆಗ್ಬೋದು. ಯಾರಿಗೆ ಶ್ರದ್ಧೆ ಇಲ್ಲವೋ ಅವರು ಪುರುಷರೇ ಅಲ್ಲ. ಯಾಕೆಂದರೆ ಅವರು ಭಗವಂತನ ಕಡೆಗೆ ಸಾಗುವುದೇ ಇಲ್ಲ. ಅವರು ರಿಟ್ರೀಟು, ಹಿಂದಕ್ಕೆ ಸಾಗೋರು ಹೊರತು ಭಗವಂತನ ಕಡೆಗೆ ಸಾಗುವವರಲ್ಲ, ಬೆನ್ನು ಹಾಕಿ ಸಾಗುವವರು. ಅಶ್ರದ್ಧಾನಾಹ ಪುರುಷಾಹ. ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ಲ, ವಸ್ತು ಇರುವುದು ಮುಖ್ಯ ಅಲ್ಲ, ಇರುವುದನ್ನು ನಾವು ನಂಬುವುದು ಮುಖ್ಯ. ನಾವು ನಂಬದೇ ಇದ್ದರೆ ಇದ್ದರೂ ನಮ್ಮ ಪಾಲಿಗೆ ಇಲ್ಲ. ಈಗ ದೇವರಿಲ್ಲ ಅಂತ ಅನ್ನುವವನಿಗೆ ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಅವನ ಪಾಲಿಗೆ ಇಲ್ಲವೇ? ನಿಜವಾಗಿ ಇಲ್ಲ. ಆದ್ದರಿಂದ ಯಾವುದನ್ನು ನಾವು ಇಲ್ಲ ಅಂತ ಹೇಳ್ತೇವೋ ಅದು ಇದೆಯೋ ಇಲ್ಲವೋ ಬೇರೆ, ನಮ್ಮ ಪಾಲಿಗಂತೂ ಇಲ್ಲ. ನಾವು ಇಲ್ಲ ಅಂತ ನಂಬುವವರು, ನಮ್ಮ ಪಾಲಿಗೆ ಇಲ್ಲ. ಅಶ್ರದ್ಧಾನಾಹ ಪುರುಷ. ಹಾಗಾಗಿ ಯಾರಿಗೆ ಶ್ರದ್ಧೆ ಇಲ್ಲವೋ, ಯಾರು ನಂಬುವುದಿಲ್ಲವೋ ಅವರ ಪಾಲಿಗೆ ಸತ್ಯ ಇಲ್ಲ. ಅವ್ರು ನಂಬುವುದಿಲ್ಲ, ಅದರಿಂದ ಇಲ್ಲ. ಯಾವುದರ ಮೇಲೆ ನಂಬಿಕೆ ಇಲ್ಲ? ಧರ್ಮಸ್ಯಾಸ್ಯ. ಈ ಧರ್ಮವನ್ನೇ ನಂಬದವರು ಅಂತ. ಧರ್ಮ ಅಂದರೆ ಏನು? ಹಿಂದೆ ಬಂದ ಧರ್ಮ ಅಂದರೆ, ಧರ್ಮ ಅಂದರೆ ಹಿಂದೆ ಬಂದಿದೆ ನೋಡಿ, ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ. ಅಲ್ಲಿ ಧರ್ಮ್ಯ ಅಂದರೆ ಧರ್ಮವನ್ನು ವಿಷಯೀಕರಿಸುವಂಥದ್ದು. ಧರ್ಮ ಅಂದರೆ ಧಾರಕ, ಜಗತ್ತಿನ ಧಾರಕನಾದ ಭಗವಂತ ಅಂತ. ಧರ್ಮಸ್ಯ ಅಂದರೆ ಜಗತ್ತಿನ ಧಾರಕನಾದ ಭಗವಂತನ ಬಗೆಗೇನೇ ನಂಬಿಕೆ ಇಲ್ಲದವರು. ಮತ್ತು ಅವನ ಕುರಿತು ನಾವು ಮಾಡುವ ಸಾಧನೆಯೂ ಧರ್ಮ. ಎರಡು ಇಲ್ಲಿ ಧರ್ಮ ಅನ್ನೋದು ಎರಡು ಅರ್ಥದಲ್ಲಿ. ಧರ್ಮ ಅಂದರೆ ಜಗತ್ತಿನ ಧಾರಕನಾದ ಭಗವಂತ, ಅವನ ಬಗೆಯೇ ನಂಬಿಕೆ ಇಲ್ಲ. ಆಮೇಲೆ ಭಗವಂತನನ್ನು ಪಡೆಯುವುದಕ್ಕೋಸ್ಕರ ನಾವು ನಡೆಯತಕ್ಕಂಥ ನಡೆ, ಅದೂ ಧರ್ಮ, ಅದರ ಬಗ್ಗೆಯೂ ನಂಬಿಕೆ ಇಲ್ಲ. ಅಂಥವರು ಅಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ. ಅಂಥವರು ಏನು ಮಾಡ್ತಾರೆ? ಮಾಂ ಅಪ್ರಾಪ್ಯ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಅವರು ನನ್ನ ಬಗ್ಗೆ ನಂಬಿಕೆ ಇಲ್ಲದಿದ್ದವರು, ಅವ್ರು ನನ್ನ ಹತ್ರ ಬರೋದೇ ಇಲ್ಲ. ನನಗೇನು ತಾಪತ್ರಯ ಏನಿಲ್ಲ. ಅವರು ಬಂದು ಈಗಾದರೂ ನಂಬಿದೆಯಾ, ನನ್ನ ಹತ್ರ ಬಂದ ಮೇಲೆ ಆದರೂ ಗೊತ್ತಾಯ್ತಾ ನಾನಿದ್ದೇನೆ ಅಂತ ನಾನು ಹಂಗಿಸ್ಲಿಕ್ಕೂ ಹೋಗೋದಿಲ್ಲ. ಅವನು ನನ್ನ ಹತ್ರ ಬರುವುದೇ ಇಲ್ಲ. ಅವನು ಅದರಿಂದ ಕೊನೆಯ ತನಕ ಆರಾಮಾಗಿ ಇಲ್ಲ ಅಂತ ಹೇಳ್ಕೊಂಡೇ ಬದುಕಿಬಿಡ್ತಾನೆ. ನಾನು ಅವನ ಹತ್ತಿರ ಬರಬಿಡುವುದಿಲ್ಲ.
ಮಾಂ ಅಪ್ರಾಪ್ಯ, ಅವರಲ್ಲಿ ಈ ಶ್ರದ್ಧೆ ಇಲ್ಲದವರಲ್ಲಿ 2-3 ಥರ. ಯಾಕೆಂದರೆ ಸಾತ್ವಿಕರಲ್ಲ, ಈ ಅಶ್ರದ್ಧಾನ ಅನ್ನೋರು ರಾಜಸರು ಮತ್ತು ತಾಮಸರು, ಇಬ್ಬರು ಅಶ್ರದ್ಧೆಯಲ್ಲಿರೋರು. ಈ ರಾಜಸರಲ್ಲಿ ಅಶ್ರದ್ಧೆಯ ಜೊತೆಗೆ ಕಡೆ ಉಂಟಾ, ಇದ್ರೂ ಇರ್ಬೋದಾ ಅಂತ ಒಂದೊಂದು ಸಂಶಯ ಬರೋದೊಂದು ಉಂಟು. ಅದೇ ದೇವರು ಇದ್ದಾನೋ ಏನೋ ಯಾರಿಗೂ ಗೊತ್ತು ಮಾರ್ಯಾರೆ. ಆದರೆ ಇದ್ದರೆ ನಮಗೇನು, ಅವನವನಷ್ಟಿಗಿರ್ತಾನೆ, ನಾವು ನಮ್ಮಷ್ಟಿಗಿರುವ. ಹೀಗೆ ಅವರಿಗೆ ಅವ್ರು ದೇವರು ಸರ್ವೋತ್ತಮ ಇರ್ಬೋದು, ಅವ್ನು ಸರ್ವೋತ್ತಮ ನಾವು ಯಾಕೆ ಹೇಳಬೇಕು? ದೇವರು ದೊಡ್ಡವ ಇರ್ಬೋದು, ಅವ್ನು ಪೂಜೆ ನಾವು ಯಾಕೆ ಮಾಡಬೇಕು? ನಾವು ಪೂಜೆ ಮಾಡಿದ ಅವನಿಗೇನು ಲಾಭ? ನೀನು ದೊಡ್ಡವ, ಭಕ್ತಿ ನಾವು ಭಕ್ತಿ ಯಾಕೆ ಮಾಡಬೇಕು? ಅವ್ನು ದೊಡ್ಡವ ಹೌದಪ್ಪ, ಅದನ್ನು ಹೇಳ್ಕೊಂಡು ತಿರುಗಾಡ್ಬೇಕೇನು? ಅವ್ನು ಹೇಳದೇ ಇದ್ದರೆ ಸಣ್ಣವನಾಗ್ತಾನೇನು? ಅದನ್ನೆಲ್ಲ ಯಾಕೆ ಮಾಡಬೇಕು? ಹೀಗೆ ಒಂಚೂರು ಸಂಶಯ ಬರೋದು. ಆಮೇಲೆ ನೋಡುವ, ಒಂಚೂರು ಭಕ್ತಿ ಮಾಡಿ ನೋಡುವ ಅಂತ ರಾಜಸರಲ್ಲಿ ಸ್ವಲ್ಪ ಸತ್ವದ ಸ್ಪರ್ಶ ಬಂದಾಗ ಒಂಚೂರು ಸಾಧನೆ ಮಾಡುವ ಅಂತ ಕಾಣುತ್ತೆ. ಅಶ್ರದ್ಧೆಯ ಜೊತೆಗೆ ಒಂಚೂರು ಶ್ರದ್ಧೆ ಸೇರಿಕೊಳ್ಳುತ್ತೆ, ಒಂಚೂರು ಸಾಧನೆ ಮಾಡುವ ಅಂತ 1-4 ದಿವಸ ಮಾಡ್ತಾರೆ. ಆಮೇಲೆ ಅಯ್ಯೋ ಸುಮ್ಮನೆ ಕಾಲಹರಣ ಬೇಡ, ಇದು ಈ ಆರಾಮಾಗಿ ಜೀವನ ಮಾಡೋದು ಬಿಟ್ಟು ಈ ದೇವ್ರ ಭಜನೆ ಮಾಡಿಕೊಂಡು ಮಜಾ ಮಾಡೋದು ಬಿಟ್ಟು ಇದನ್ನು ಕಾಲಹರಣ ಮಾಡೋದು ಬೇಡ, ತಕ್ಷಣ ಬೇಡ ಅಂತ ಕಾಣುತ್ತೆ ಅವರಿಗೆ. ಅದರಿಂದ ಅವರು ಆ ದಾರಿಯಲ್ಲಿ ಹೋದರೂ ಅಪ್ರಾಪ್ಯ ಮಾಂ ನಿವರ್ತಂತೆ ಅಂತ. ಎಲ್ಲೋ ಒಂದು ಸತ್ವದ ಎಳೆ ಅಥವಾ ಸಾತ್ವಿಕರ ಒಡನಾಟದಿಂದ ಕೆಲವೊಮ್ಮೆ ಇನ್ಫ್ಲೂಯೆನ್ಸು ಬರುತ್ತೆ, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್, ಫೋರ್ಸು. ಸಾತ್ವಿಕರ ಒಟ್ಟಿಗೆ ಸೇರಿಕೊಂಡಾಗ ನಮಗೊಂದು ಆವೇಶ ಬಂದುಬಿಡುತ್ತೆ. ಅವರೊಟ್ಟಿಗೆ ಸೇರಿ ದೇವರು ಭಜನೆ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು, ದಿವಸಕ್ಕೆ 1000 ಗಾಯತ್ರಿ ಮಾಡಬೇಕು. ಅವ್ರು ತಾಮಸರು ಇರ್ತಾರೆ, ಆದರೆ ಸಾತ್ವಿಕರು ಒಟ್ಟಿಗೆ ಸೇರಿಬಿಟ್ರೆ 4 ದಿವಸ 1000 ಗಾಯತ್ರಿ ಮಾಡಿಬಿಡ್ತಾರೆ. ಗಾಯತ್ರಿ ಮಾಡಬೇಕು ಎಲ್ಲ ಉಮೇದು ಬಂದುಬಿಡುತ್ತೆ. ಮತ್ತೆ ಏನಾಯಿತು, 1000 ಗಾಯತ್ರಿ ಮಾಡಿ ಅಷ್ಟು ಹೊತ್ತು ವೇಸ್ಟ್ ಆಯಿತು ಅಷ್ಟೇ ಅಂದ್ಬಿಟ್ಬಿಡ್ತಾರೆ. ಇದೇ ಹೇಳೋದು ನಮ್ಮ ಅಪ್ರಾಪ್ಯ ಮಾಂ ನಿವರ್ತಂತೆ. ಅಪ್ರಾಪ್ಯ ಮಾಂ ನಿವರ್ತಂತೆ. ಅವರು ಸಾಧನೆ ಮಾಡಿದರೂ ಕೂಡ ಅವರು ರಾಜಸರಾಗಿದ್ದರೆ, ಅವರು ಸಾತ್ವಿಕ ಉನ್ಮೇಷ ಇಲ್ಲದೇ ಇದ್ದರೆ, ಸಾಧನೆ ಮಾಡಿದರೂ ನನ್ನನ್ನು ಸೇರದೆ ಅರ್ಧದಲ್ಲೇ ವಾಪಸ್ ಬರ್ತಾರೆ. ನಿವರ್ತಂತೆ, ಮರಳಿ ಬರ್ತಾರೆ. ಆ ದಾರಿಯಲ್ಲಿ ಮುಂದೆ ಹೋಗಬೇಕಲ್ಲ. ಈಗ ಹೊರಡ್ತಾರೆ ಭಗವಂತನ. ಈಗ 2 ದಾರಿ, ಒಂದು ಭಗವಂತನಿಗೆ ಮುಖ ಮಾಡಿ ಸಾಗೋದು, ಒಂದು ಭಗವಂತನಿಗೆ ಬೆನ್ನು ಮಾಡಿ ಸಾಗೋದು. ಭಗವಂತನಿಗೆ ಮುಖ ಬೆನ್ನು ಅಂದರೆ ಭಗವಂತ ಎಲ್ಲಿದ್ದಾನೆ? ಅವನಿಗೆ ಮುಖ ಮಾಡಲಿಕ್ಕೆ ಯಾವ ದಿಕ್ಕಿನಲ್ಲಿದ್ದಾನೆ? ಅವನ ಒಳಗೆ ಇದ್ದಾನೆ. ಅವನು ಹುಡುಕೋ ಪ್ರಶ್ನೆ ಏನಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಭಗವಂತನ ಅಭಿಮುಖ ಆದರೆ ಸಾಗೋದು ಭಗವಂತನ ಮುಖವಾಗಿ. ಮನಸ್ಸಿನಲ್ಲಿ ಭಗವಂತನ ಒಳಗೆ ಇಲ್ಲ ಅಂದರೆ ಅದು ಸಾಗೋದು ಅಂದರೆ ದೇವರಿಲ್ಲ 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 ಅಂತ ಹೇಳ್ಕೊಂಡು ಹೋಗೋದು, ಅದು ಒಂದು ದಾರಿ. ಹೀಗೆ ಭಗವಂತನಿಗೆ ಅಭಿಮುಖವಾಗಿ ಸಾಗುವುದು ಒಂದು ದಾರಿ, ಭಗವಂತನಿಗೆ ಬೆನ್ನು ಹಾಕಿ ಸಾಗೋದು ಒಂದು ದಾರಿ. ಕೆಲವರು ಭಗವಂತನ ಅಭಿಮುಖವಾಗಿ ಹೋದರೆ ಸಿಗುತ್ತಾನೋ ನೋಡುವ ಅಂತ ತಾತ್ಕಾಲಿಕವಾಗಿ ಭಕ್ತಿ ಬಂದು ಹೋಗ್ತಾರೆ, ಸ್ವಲ್ಪ ದೂರ ಹೋಗ್ತಾರೆ. ಆಮೇಲೆ ಭಗವಂತನ ಕಡೆಗೆ ಇನ್ನೂ ಎಷ್ಟೋ ಪಯಣದಲ್ಲಿ 100 ಮೈಲ್ ಹೋಗಬೇಕಾದಲ್ಲಿ ಒಂದು 100 ಹೆಜ್ಜೆ ಹೋಗ್ತಾರೆ. ಅಯ್ಯೋ ಇದಾಗೋದಲ್ಲ ಹೋಗೋದಲ್ಲ ಬೇಡ ಅಂತ ವಾಪಸ್ ಬಂದ್ಬಿಡ್ತಾರೆ. ಅಷ್ಟೇ, 100 ಮೈಲ್ ಹೋಗಬೇಕಾದ್ರೆ 100 ಹೆಜ್ಜೆ ವಾಪಸ್ ಬಂದ್ಬಿಡ್ತಾರೆ. ಇನ್ನು ಕೆಲವರು ತಾಮಸರು, ಅವರು ಅಪ್ರಾಪ್ಯ ಮಾಂ, ಅವ್ರು ನನ್ನ ಹತ್ರ ಬರುವುದೇ ಇಲ್ಲ. 1 ಹೆಜ್ಜೆ ಅಲ್ಲಿ ಅಪ್ರಾಪ್ಯ ಅಂದರೆ ಹೋಗಿ ಮರಳುವುದಲ್ಲ, ಹೋಗದೆಯೇ. ಅಪ್ರಾಪ್ಯ ಅಂದರೆ ಪ್ರಯತ್ನ ಮಾಡಿ ನಾನು ಸಿಗದೆ ವಾಪಸ್ ಬರೋದಲ್ಲ, ನನ್ನ ಬಳಿಗೆ ಅವರು ಬರುವುದೇ ಇಲ್ಲ. ಮತ್ತು ನಿವರ್ತಂತೆ ಅಂತುಂಟು, ಮರಳಿ ಬರ್ತಾರೆ ಅಂತ. ಹೋಗದೇ ಇದ್ರೆ ಅಲ್ಲಿ ನಿವರ್ತಂತೆ ಅಂದರೆ ಮರಳಿ ಬರುವುದಲ್ಲ. ಮತ್ತು ನಿತರಾಂ ವರ್ತಂತೆ, ಇಲ್ಲೇ ಇರ್ತಾರೆ, ಅತ್ಲ ಹೋಗುವುದೇ ಇಲ್ಲ ಅವರು, ಇಲ್ಲೇ ಸುತ್ತಾಡೋದು ನಿವರ್ತನ ಅಂದರೆ. ಎಲ್ಲಿ? ಅವರು 2 ಥರ, ಹೋಗದೇ ಇಲ್ಲಿ ಕೂತವರಲ್ಲಿ ಮೃತ್ಯು ಸಂಸಾರ ವರ್ತಮನಿ, ಮೃತ್ಯು ವರ್ತಮನಿ ಸಂಸಾರ ವರ್ತಮನಿ. ಕೆಲವರು ಇಲ್ಲೇ ಈ ಸಂಸಾರದಲ್ಲೇ ಎದ್ದು ಬಿಡ್ತಾರೆ, ನಿತ್ಯ ಸಂಸಾರಿಗಳು. ಅವರು ಬೇಡ ಅದು ದೇವ್ರ ಸುದ್ದಿ ಬೇಡ, ಅದೆಲ್ಲ ಆಗೋದು ಹೋಗೋದಲ್ಲ. ಇದು ಸಂಸಾರ, ಹೆಂಡತಿ ಮಕ್ಕಳು ಆನಂದವಾಗಿರುತ್ತೆ, ಸಾಕು. ಅದು ಅಲ್ಲಿಗೆ ಮುಗಿದೋಯ್ತು. ಇನ್ನು ಕೆಲವರಿಗೆ ಅದಲ್ಲ, ದ್ವೇಷ. ಭಗವಂತನ ಸುದ್ದಿ ಬೇಡ ಅಂತಲ್ಲ, ಭಗವಂತನ ವಿರೋಧ ಮಾಡಬೇಕು. ಭಗವಂತನನ್ನು ನಂಬುವವರಿಗೆ ಸಾಧ್ಯ ಆದಷ್ಟು ತೊಂದರೆ ಕೊಡಬೇಕು, ಅಷ್ಟು ದ್ವೇಷ. ಅವರು ಮೃತ್ಯುವರ್ತಮನಿ, ಸಾವು ಅಂತಂದರೆ ತಮಸ್ಸಿನ ಕಡೆಗೆ ಸಾಗುವುದು. ಅಥಚ ದೈತ್ಯಹತಿ ತಮಸಿ ಸ್ಥಿರ ಸ್ಥಿತಿ ಅಂತ ಆಚಾರ್ಯ ಹೇಳ್ತಾರೆ. ಸಾಯುವುದು ಅಂದರೆ ತಮಸ್ಸಿಗೆ ಹೋಗೋದು, ಹುಟ್ಟುವುದು ಅಂದರೆ ಮೋಕ್ಷಕ್ಕೆ ಹೋಗೋದು, ನಿಜವಾದ ಸ್ವರೂಪ ಆನಂದ ಹುಟ್ಟುವುದು. ಅದರಿಂದ ಅವರು ಮೃತ್ಯು ಅಂದರೆ ಮೃತ್ಯುವಿನ ದಾರಿಯಿಂದ ಇಲ್ಲಿಯೂ ಮೃತ್ಯು ಇದೆ. ಅದು ಇಲ್ಲಿ ಮೃತ್ಯು ಜನ್ಮ, ಮೃತ್ಯು ಇದು ಜನ್ಮ, ಅದು ಬರೇ ಮೃತ್ಯು. ಸತ್ತ ಪರ್ಮನೆಂಟಾಗಿ ಸತ್ತ, ವ್ಯಕ್ತಿತ್ವ ನಾಶ ಮುಗಿದೋಯ್ತು, ಮತ್ತು ಅವನಿಗೆ ವ್ಯಕ್ತಿತ್ವವಿಲ್ಲ. ತಮಸ್ಸಿಗೆ ಹೋಗಿ ಸೇರ್ತಾರೆ. ಯಾಕೆಂದರೆ ಅವರು ಅತ್ಲಾಗಿ ಮುಖ ಮಾಡಿ, ಇವರು ಕೆಲವರು ಒಮ್ಮೆ ಇತ್ಲಾಗಿ ತಿರುಗುದು, ಒಮ್ಮೆ ಇತ್ಲಾಗಿ ಇಲ್ಲಿ 2 ಹೆಜ್ಜೆ ಹೀಗೆ ಹೋಗೋದು, 3 ಹೆಜ್ಜೆ ಇತ್ಲಾಗಿ ಹೋಗೋದು, 2 ಹೆಜ್ಜೆ ಮುಂದೆ ಹೋಗೋದು, 3 ಹೆಜ್ಜೆ ಕಡೆ ದೂರ ಆಗೋದೇ, ಹಾಗೂ ದೂರವೇ. 2 ಹೆಜ್ಜೆ ಹೋದರೆ ಬೇಡ ಅನ್ನೋ 3 ಹೆಜ್ಜೆ ಇತ್ಲಾಗಿ ಹೋಗೋರು.
ಅವರು ಹೋಗುವುದಿಲ್ಲ, ಇಲ್ಲೇ 2 ಹೆಜ್ಜೆ ಮುಂದೆ 2 ಹೆಜ್ಜೆ ಹಿಂದೆ ಅಷ್ಟೇ, ಇಲ್ಲೇ ಸುತ್ತು ಪ್ರದಕ್ಷಿಣೆ. ಅವರು ಬೆನ್ನು ಹಾಕಿ ಸಾಗುವವರು, ಮುಂದೆ ಹೋಗ್ತಾರೆ. ಮುಂದೆ ಹೋದಷ್ಟು ಅವ್ರು ಎಷ್ಟು ಮುಂದೆ ಹೋದರೂ ಅಷ್ಟು ದೂರ ಆಗೋದಲ್ಲ ಭಗವಂತನಿಗೆ ಬೆನ್ನು ಹಾಕಿದವರು ಎಷ್ಟು ಮುಂದೆ ಹೋದರೂ ಅಷ್ಟು ದೂರ ಆಗೋದಲ್ಲ. ಭಗವಂತನಿಗೆ ಮುಖ ಮಾಡಿ ನಿಂತವರು ಎಷ್ಟು ದೂರ ಹೋದರೂ ಅಷ್ಟು ಹತ್ತಿರ ಆಗೋದು. ಆದ್ದರಿಂದ ಇವರು ಭಗವಂತನಿಗೆ ಮುಖ ಮಾಡಿ ನಿಂತವರು ನೀವು ಎಷ್ಟು ದೂರ ಹೋಗಿ ನೀವು ಭಗವಂತನ ಸಮೀಪಿಸ್ತಾ ಇದ್ದೀರಿ. ಹೆಚ್ಚು ದೂರ ಹೋದಷ್ಟು ಭಗವಂತನ, ನೀವು ಮುಂದೆ ಹೋದಷ್ಟು ಭಗವಂತನಿಗೆ ಹತ್ತಿರ ಆಗ್ತಾ ಇರ್ತೀರಿ, ಬೆಳಕಿಗೆ ಹತ್ತಿರ ಆಗ್ತಾ ಇರ್ತೀರಿ. ಭಗವಂತನಿಗೆ ಬೆನ್ನು ಹಾಕಿದ ಕೂಡಲೇ ಕತ್ತಲೆ, ಭಗವಂತನಿಂದ ದೂರ ಅಂದರೆ ಕತ್ತಲೆ. ಎಷ್ಟು ದೂರ ಹೋಯಿತು ಕತ್ತಲೆ, ಇನ್ನೂ ದೂರ ಮತ್ತು ಕತ್ತಲೆ, ಇನ್ನೂ ಸ್ವಲ್ಪ ಹೋದರೆ ಇನ್ನೂ ಬೆಳಕು ಬರುತ್ತೆ, ಇನ್ನೂ ಸ್ವಲ್ಪ ಹೋದರೆ ಬೆಳಕು ಬರುತ್ತೆ, ಕಡೆ ಅಂತ ಬಸ್ಸು ಮಹಾ ಕತ್ತಲೆ ಹೋಗಿ ಸ್ವಲ್ಪ ಅಷ್ಟೇ. ದೂರ ದೂರ ಹೋದಷ್ಟು ಕತ್ತಲೆ ಜಾಸ್ತಿ ಆಗೋದು, ಇನ್ನೂ ಸ್ವಲ್ಪ ದೂರ ಹೋದರೆ ಬೆಳಕು ಬಂದಿತ್ತು ಅಂತ ಹೋಗೋದು, ಇನ್ನಷ್ಟು ಕತ್ತಲೆಯಲ್ಲಿ ಕುಸಿದು ಬೀಳೋದು. ಅದನ್ನೇ ಕೃಷ್ಣ ಹೇಳೋದು ಮೃತ್ಯು ಸಂಸಾರ ವರ್ತಮನೆ ಅಂತ. ಒಂದು ಸಂಸಾರ ವರ್ತಮ, ಇಲ್ಲೇ 2 ಹೆಜ್ಜೆ ಮುಂದೆ ಹಿಂದೆ ಇಲ್ಲೇ ತಿರುಗುವುದು. ಕೆಲವರು ಬೆನ್ನು ಹಾಕಿ ಹೋದರು ಶಾಶ್ವತವಾಗಿ ಆತ್ಮನಾಶ, ಮೃತ್ಯು ತಮಸ್ಸಿಗೆ ಹೋಗಿ ಸೇರಿದರು. ಅವರು ಅಪ್ರಾಪ್ಯ ಮಾಂ, ಮುಂದೆ ಹೇಳ್ತಾನೆ, ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿಂ, ಎಂದೂ ಕೂಡ ಅವರು ನನ್ನ ಬಳಿಗೆ ಬರೋದಿಲ್ಲ, ಅವರು ಅಂಧನ್ ತಮಸ್ಸನ್ನು ಸೇರ್ತಾರೆ ಅಂತ. ಎಲ್ಲ ಜೀವಗಳು ಕೂಡ ಯಾವ ದಾರಿಯಲ್ಲೂ ಹೋದರೂ ಕೊನೆಗೆ ಭಗವಂತನನ್ನು ಹೋಗಿ ಸೇರ್ತೇವೆ ಅನ್ನೋರಿಗೆ ಈ ಶ್ಲೋಕಕ್ಕೆ ಅರ್ಥ ಹೇಳಲಿಕ್ಕೇ ಸಾಧ್ಯ ಇಲ್ಲ. ಅಷ್ಟು ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಮಾಂ ಅಪ್ರಾಪ್ಯೈವ, ನನ್ನ ಬಳಿಗೆ ಎಂದೂ ಬರೋದಿಲ್ಲ ಅವರು ಅಂತ. ಎಲ್ಲರೂ ಭಗವಂತನ ಬಳಿಗೆ ಹೋಗೋದು, ದ್ವೇಷ ಮಾಡಿದವರು ಭಗವಂತನ ಬಳಿಗೆ ಹೋಗೋದು, ಪ್ರೀತಿ ಮಾಡಿದವರು ಭಗವಂತನ ಬಳಿಗೆ ಹೀಗೆ ಎಲ್ಲರೂ ಹೇಳೋದುಂಟು. ಯಾಕೆ ಅಂದರೆ ನೋಡಿ, ಕಂಸ ಭಗವಂತನ ದ್ವೇಷ ಮಾಡಿದ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಭಗವಂತನ ದ್ವೇಷ ಮಾಡಿದರು, ಭಗವಂತನ ಹತ್ರ ಹೋದರು. ಅದರಿಂದ ಭಕ್ತಿ ಮಾಡಿರಿ, ಭಕ್ತಿ ಯಾಕೆ ಮಾಡಬೇಕು? ಯಾವಾಗ ದ್ವೇಷ ಮಾಡಿದ್ರು ಭಗವಂತನ ಹತ್ರ ಹೋಗುವುದಾದರೆ ಆದ್ದರಿಂದ ಕನ್ಕ್ಲೂಷನ್ ಆಗೋದು, ಆದ್ದರಿಂದ ಭಕ್ತಿ ಮಾಡಿರಿ, ಭಕ್ತಿ ಯಾಕ್ರಿ ಮಾಡಬೇಕು? ನಾವು ಹಿರಣ್ಯಕಶಿಪು ದ್ವೇಷ ಮಾಡಿಯೇ ಮೋಕ್ಷಕ್ಕೆ ಹೋಗೋಣ, ದ್ವೇಷ ಮಾಡಿದ್ರೆ ಹೋಗ್ಬೋದಲ್ವ? ದ್ವೇಷ ಮಾಡಿ ಮೋಕ್ಷಕ್ಕೆ ಹೋಗೋದು ಸುಲಭ. ಯಾಕೆಂದರೆ ಭಕ್ತಿಯ ಡೆನ್ಸಿಟಿ ಬಹಳ ಕಷ್ಟ, ಗಾಢವಾಗಿ ಭಕ್ತಿ ಮಾಡೋದು. ದ್ವೇಷ ಮಾಡೋದು ಸುಲಭ. ದ್ವೇಷದ ಗಾಢತೆ ಭಕ್ತಿಯಲ್ಲಿ, ಪ್ರೀತಿ ಶಿಥಿಲ ಆಗಿಬಿಡುತ್ತೆ, ದ್ವೇಷ ಶಿಥಿಲ ಆಗೋಲ್ಲ. ನೋಡಿ, ನಾವು ಪ್ರೀತಿಸಿದವರನ್ನು ಬಹಳ ಬೇಗ ಮರೀತೇವೆ. ಪ್ರೀತಿ ಅನ್ನೋದು ಅದೆಲ್ಲ ಬರೀ ಮಾತಿನಲ್ಲಿ ಅಷ್ಟೇ. ಪ್ರೀತಿ ಬಹಳ ಬೇಗ ಮರಿತೇವೆ ನಾವು ಪ್ರೀತಿಸಿದ ವ್ಯಕ್ತಿಯನ್ನು ಕೂಡ. ದ್ವೇಷ ಹುಟ್ಟಿದರೆ ನಾನು ಸತ್ರು ಮರೆಯಲಿಕ್ಕಿಲ್ಲ, ನನ್ನ ಸತ್ರು ಮರೆಯೋದಿಲ್ಲ ಅವನು. ಇದು ಪ್ರೀತಿ ಬದುಕಿದ್ದಾಗಲೇ ದಿನಕ್ಕೊಂದು ಕಡೆ ಪ್ರೀತಿ ಹರಿತಾ ಇರ್ತದೆ. ದ್ವೇಷ ಸತ್ರು ಬಿಡೋಲ್ಲ, ನಾನು ಅವನ ಶತ್ರು. ಹಾಗಾಗಿ ದ್ವೇಷದ ಗಾಢತೆ ಹೆಚ್ಚು. ಭಗವಂತನ ದ್ವೇಷ ಮಾಡಿ ಬೇಗ ಮೋಕ್ಷಕ್ಕೆ ಹೋಗ್ಬೋದು. ಎಷ್ಟು ತಪ್ಪು ಮಾಡ್ತಾರೆ ಶಾಸ್ತ್ರಕಾರಗಳು, ವ್ಯಾಖ್ಯಾನಕಾರರು ಅಂದರೆ ದ್ವೇಷದಿಂದಲೂ ಭಗವಂತನನ್ನು ಸೇರಬಹುದು, ಆದ್ದರಿಂದ ಭಕ್ತಿ ಮಾಡಿದ. ಅದು ಕನ್ಕ್ಲೂಷನ್ಗೂ ಇದಕ್ಕೇನು ಸಂಬಂಧ? ದ್ವೇಷದಿಂದಲೂ ಭಗವಂತ ಸೇರಬಹುದು, ಆದ್ದರಿಂದ ಭಕ್ತಿ ಮಾಡಿ ಯಾಕೆ ಮಾಡಬೇಕು? ಅದು ದ್ವೇಷದಿಂದ ಭಗವಂತನನ್ನು ಸೇರುವುದು ಸಾಧ್ಯ ಇಲ್ಲ, ಆದ್ದರಿಂದ ಭಕ್ತಿ ಮಾಡಿ ಅಂತ ಹೇಳಬೇಕು. ಅದನ್ನು ಆಚಾರ್ಯ ಒಬ್ಬರೇ ಹೇಳಿದ್ದೀನಿ, ಯಾರೂ ಹೇಳಲಿಲ್ಲ. ಏನು ಮಾಡಿದ್ರು ಭಗವಂತನ ಹತ್ರ ಹೋಗುತ್ತೆ ಅಂತ, ಮತ್ತೆ ಏನೂ ಮಾಡ್ಬೋದಲ್ಲ, ಮತ್ತೆ ಭಕ್ತಿ ಯಾಕೆ ಮಾಡಬೇಕು? ಅದನ್ನು ಅಶ್ರದ್ಧಾನಾಹ ಪುರುಷಾಹ ಅವರು ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ. 1-2 ಹೆಜ್ಜೆ ಮುಂದೆ ಬಂದವರು 3 ಹೆಜ್ಜೆ ಹಿಂದೆ ಹೋಗ್ತಾರೆ. ಕೆಲವರು ಬೆನ್ನು ಹಾಕಿಯೇ ಸಾಗುವವರು, ಕೆಲವರು ಅಲ್ಲೇ ನಿತರಾಮ್ ತತ್ರೈವ ವರ್ತಂತೆ, ಅಲ್ಲೇ ಸುಳಿಯಲ್ಲಿ ಸುತ್ತಾಡ್ತಾ ಇರೋರು. ಕೆಲವರು ತಿರುಗಿ ಹೋದರು ಕತ್ತಲೆಯ ದಾರಿಯಲ್ಲಿ ಅಂಧನ್ ತಮಸ್ಸಿಗೆ ಹೋಗಿ ಸೇರಿಬಿಟ್ರು. ಮೃತ್ಯು ಸಂಸಾರ ವರ್ತಮನೆ. ಆದರೆ ನಿನಗೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ? ನೀನು ಅಶ್ರದ್ಧೆಯಿಂದ ಕೇಳುವವನಲ್ಲ, ನೀನು ಪರಂತಪ ಅಂತ. ನೋಡಿ, ಅವನು ವಿಶೇಷಣ ಕೊಡ್ತಾನೆ ಅರ್ಜುನನಿಗೆ, ನೀನು ಪರಂತಪ ಅಂತ. ಅರೆ, ಪರಂತಪನಿಗೂ ಅಧ್ಯಾತ್ಮಕ್ಕೆ ಏನು ಸಂಬಂಧ? ಪರಂತಪ ಅಂದರೆ ಶತ್ರುಗಳನ್ನು ಸೋಲಿಸಿಬಿಡುವಂತಹ ಮಹಾವೀರ ಅಂತ, ಶತ್ರುಗಳನ್ನು ಸುಟ್ಟು ಬಿಡುವವ ಅಂತ. ಶತ್ರುಗಳನ್ನು ಸುಟ್ಟು ಬಿಡುವ ವೀರನಿಗೂ ಅಧ್ಯಾತ್ಮಕ್ಕೂ ಏನು ಸಂಬಂಧ? ಇದು ನಾವು ಪರಂತಪರಾಗಬೇಕು. ಪರಂತಪ ಅನ್ನೋದು ಗೀತೆಯಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದು ವಿಶೇಷಣಕ್ಕೂ ಒಂದು ಯುದ್ಧಕ್ಕೆ ಸಂಬಂಧಪಟ್ಟ ಅರ್ಥ, ಒಂದು ಅಧ್ಯಾತ್ಮ ಯುದ್ಧಕ್ಕೆ ಸಂಬಂಧಪಟ್ಟ ಅರ್ಥ. 2 ಅರ್ಥದಲ್ಲಿ ಅರ್ಜುನನನ್ನು ಸಂಬೋಧನೆ ಮಾಡ್ತಾನೆ ಕೃಷ್ಣ. ನೀನು ಪರಂತಪ ಅಂತಂದರೆ ಶತ್ರುಗಳನ್ನು ಸುಟ್ಟುರಿಯುವಂಥ ವೀರ ಅಂತ ಒಂದು ಅರ್ಥ. ಯಾವ ಶತ್ರುಗಳು ಅಂತ ಇಟ್ಟುಕೊಂಡ್ರೂ ಅದಕ್ಕೆ ಇನ್ನೊಂದು ಅರ್ಥ ಇದೆ. ಏನು ಅಂದರೆ, ನಮ್ಮ ಶತ್ರುಗಳು ಯಾರು? ಯಂ ವಯಂ ದ್ವಿಷ್ಮಃ ಯೋಸ್ಮಾನ್ ದ್ವೇಷ್ಟಿ. ನಮ್ಮ ಶತ್ರುಗಳು ನಾಶವಾಗಲಿ ಅಂತ ಹೇಳಿ ವೇದದಲ್ಲಿ ಬರುತ್ತೆ. ಶತ್ರುಗಳನ್ನು ನಮ್ಮ ಶತ್ರುಗಳೆಲ್ಲ ನಾಶವಾಗಲಿ. ಯಾರು ಶತ್ರುಗಳು? ನಮ್ಮ ಒಳಗೆ ಇರುವ ಶತ್ರುಗಳು. ಹೊರಗಿನ ನೆರಮನೆಯಲ್ಲಿಲ್ಲ, ಊರಿನಲ್ಲಿ ಎಲ್ಲೂ ಇಲ್ಲ, ಅವರು ನಮ್ಮ ಒಳಗೆ ಇದ್ದಾರೆ. ನಮ್ಮನ್ನು ದಾರಿ ತಪ್ಪಿಸುವ ಶತ್ರುಗಳು ಅಂದರೆ ನಮ್ಮೊಳಗೆ ಇರತಕ್ಕಂಥ ಅಜ್ಞಾನ, ಮೋಹ, ಕಾಮಕ್ರೋಧಾದಿಗಳು.
ಇವು ನಮ್ಮ ಒಳಗಿರುವ ಶತ್ರುಗಳು, ಅದನ್ನು ಸುಡಬೇಕು. ಯಾವ್ಯಾವುದೋ ಶತ್ರುಗಳನ್ನು ಸುಡೋದಲ್ಲ. ಆದ್ದರಿಂದ ಪ್ರತಿಯೊಬ್ಬ ಸಾಧಕನೂ ಕೂಡ ಅಂತರಂಗದ ಶತ್ರುವನ್ನು ಸುಟ್ಟು ಆ ಬೆಂಕಿಯಲ್ಲಿ ಅವುಗಳನ್ನು ಸುಟ್ಟು ಬೆಳಗಬೇಕು. ಸಾಧಕನು ಒಂದು ಬೆಂಕಿಯಾಗಬೇಕು. ಎಲ್ಲ ದೋಷಗಳು ಆ ಬೆಂಕಿಯಲ್ಲಿ ಸುಟ್ಟು ಹೋಗಬೇಕು. ಅಂಥ ಪರಂತಪ ಆಗಬೇಕು ಅರ್ಜುನನಂತೆ ನಾವು. ಅದರ ನಂತರ ಮತ್ತೆ ಪರಂತಪ ಆಗಬೇಕು. ಪರಂ ಪರಮಾತ್ಮಾನಂ ತಪತಿ ಚಿಂತಯತೀತಿ ಪರಂತಪ. ಈ ಪರ ಶತ್ರುಗಳಾಗಿ ಭಗವಂತನ ಕಡೆಗೆ ಹೋಗದಂತೆ ನಮಗೆ ಅಡ್ಡಗಾಲು ಇಕ್ಕಿದಂಥ ಕಾಮಕ್ರೋಧಾದಿಗಳು, ಮೋಹ ರಾಗದ್ವೇಷಾದಿಗಳು ಎಲ್ಲ ಇರ್ತಾವಲ್ಲ. ಅಧ್ಯಾತ್ಮದಲ್ಲೂ ಇದೇ ಕಾಣೋದು. ಅಧ್ಯಾತ್ಮದಲ್ಲೂ ಇದೇ ಇರೋದು ನಮ್ಮಲ್ಲಿ. ಅಧ್ಯಾತ್ಮದಲ್ಲಿ ಏನು ರಾಗದ್ವೇಷಗಳೇ, ರಾಗದ್ವೇಷಗಳ ಅಧ್ಯಾತ್ಮ. ಅದು ಯಾವುದೋ ಕೆಲವುದರ ಬಗ್ಗೆ ಅಟ್ಯಾಚ್ಮೆಂಟ್, ರಾಗ, ಯಾವುದನ್ನೋ ದ್ವೇಷ. ಈ ರಾಗದ್ವೇಷಗಳೇ ಅಧ್ಯಾತ್ಮವಾಗಿ ಕೂತು ಬಿಡ್ತಾವೆ ಒಳಗೆ. ಅವು ತಮಾಷೆ ಏನು ಅಂದರೆ, ಅವನ್ನು ಸುಡಬೇಕು ಅಂತ ನಾವು ಪ್ರಯತ್ನ ಮಾಡಿದರೆ ಅವು ಅಧ್ಯಾತ್ಮದ ಒಬ್ಬ ಸಾಧಕ ರಾಗದ್ವೇಷಗಳನ್ನು ಸುಡಬೇಕು ಅಂತ ಪ್ರಯತ್ನ ಮಾಡಿದ ಕೂಡಲೇ ಈ ರಾಗದ್ವೇಷಗಳು ಅಧ್ಯಾತ್ಮದ ಮುಖವಾಡ ಹಾಕಿ ಕೂತು ಬಿಡ್ತಾವೆ ಒಳಗೆ. ಇವನು ಇದೇ ಅಧ್ಯಾತ್ಮ ಅಂತ ತಿಳ್ಕೊಂಡು ಸುಡಲಿಕ್ಕೆ ಹೋಗಲ್ಲ. ಇದು ಭಯಾನಕ. ರಾಗದ್ವೇಷಗಳೇ ಅಧ್ಯಾತ್ಮದ ಮುಖವಾಡ ಹಾಕಿ ಒಳಗೆ ಕೂತು ಬಿಡ್ತಾವೆ. ಅವನ ರಾಗ, ಅವನ ದ್ವೇಷವೇ ಅವನ ವೇದಾಂತವಾಗಿಬಿಡುತ್ತೆ. ಅದನ್ನು ಎಲ್ಲವನ್ನು ಆ ಮುಖವಾಡ ಹಾಕ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಸುಟ್ಟು ರಾಗದ್ವೇಷಗಳಿಂದ ಆಚೆಗೆ ಹೋಗಬೇಕು. ನಮ್ಮ ವೇದಾಂತದಲ್ಲಿ ಕಾಡುವುದಿದೆ ಅಲ್ವಾ? ನಮ್ಮ ವೇದಾಂತದಲ್ಲಿ ಅವರು ಕೇಳಬಾರ್ದು, ಇವ್ರ ಮಾತು ಕೇಳಬಾರ್ದು, ಅವರ ಮಾತು ಕೇಳಬಾರ್ದು, ಅವರ ಮುಖಾವಲೋಕನೆ ಮಾಡಬಾರ್ದು, ಇವ್ರ ಮನೆಗೆ ಹೋಗಬಾರ್ದು, ಇವೆಲ್ಲ ರಾಗದ್ವೇಷಗಳಲ್ವಾ? ಬರೇ ರಾಗದ್ವೇಷಗಳನ್ನು ಸೃಷ್ಟಿ ಮಾಡುವ ವೇದಾಂತವೇ ಅಲ್ಲ. ಅದು ನಮ್ಮನ್ನು ನಾವು ಅಧ್ಯಾತ್ಮದಿಂದ ದೂರಕ್ಕೆ ತಳ್ಳುವ, ಅಂದರೆ ಅಧ್ಯಾತ್ಮದ ಮುಖವಾಡದಿಂದ ನಮ್ಮನ್ನು ಅಧ್ಯಾತ್ಮದಿಂದ ದೂರ ಕಳಿಸ್ತಾ ಇರ್ತದೆ ರಾಗದ್ವೇಷ. ನಾವು ಅದರ ಮುಖವಾಡವನ್ನು ನಂಬಿ ಬದುಕುತ್ತಾ ಇರ್ತೇವೆ. ಯಾರ ಬಗ್ಗೆಯೋ ದ್ವೇಷ, ಅವರ ಮೇಲೆ ಅಸೂಯೆ, ದ್ವೇಷ, ಅಸೂಯೆ, ಇವು ಎಲ್ಲವೂ ಅಧ್ಯಾತ್ಮದ ಹೆಸರಿನಲ್ಲಿ ನಮ್ಮನ್ನು ಆಳುತ್ತಾ ಇರ್ತವೆ. ಅವೆಲ್ಲವನ್ನು ಪರಂತಪ ಸುಟ್ಟು ಬಿಡಯ್ಯ. ಅವೆಲ್ಲ ಶತ್ರುಗಳು. ಅವುಗಳನ್ನು ಸುಟ್ಟು ಪರಂ ತಪ, ಪರಮಾತ್ಮನನ್ನು ಆಲೋಚನೆ ಮಾಡು, ಚಿಂತನೆ ಮಾಡು. ಇವೆಲ್ಲ ಶತ್ರುಗಳನ್ನು ಸುಟ್ಟು ಬಿಟ್ಟರೆ ಆಗ ಪರಮಾತ್ಮನ ಚಿಂತನೆ ಸುಲಭವಾಗುತ್ತೆ. ಅದೆಲ್ಲವೂ ಪರಂತಪ ಶಬ್ದದಲ್ಲಿ ಅಡಗಿರುವಂಥ ನಮ್ಮ ಒಳಗೆ ನಮ್ಮ ಶತ್ರುಗಳಾಗಿ ಕಾಡ್ತಾ ಇರತಕ್ಕಂಥ ರಾಗದ್ವೇಷಾದಿಗಳನ್ನು ಸುಟ್ಟು, ತಪನ ಅಂದರೆ ಸುಡುವುದು ಒಂದು, ಮತ್ತೊಂದು ಆಲೋಚನೆ, ನಿರಂತರ ಚಿಂತನೆ. ಅವುಗಳನ್ನು ಸುಟ್ಟು ಪರತತ್ವವನ್ನು ನಿರಂತರ ಚಿಂತನೆ ಮಾಡುವವನು ಪರಂತಪ. ಅರ್ಜುನ ಈ ಎಲ್ಲ ಅರ್ಥದಲ್ಲೂ ಪರಂತಪ ಆಗಿದ್ದ ಅಂತ ಅರ್ಜುನಿಗೆ ಹೇಳಿದ. ಅವನ ಒಳಗಿನಿಂದ ರಾಗದ್ವೇಷಗಳನ್ನು ಸುಟ್ಟು ನಿಂತ, ಭಗವಂತನ ಚಿಂತನೆಗೆ ಅಣಿಯಾಗಿ ನಿಂತ. ನೀನು ಪರಂತಪ. ಆದ್ದರಿಂದ ನಿನಗೆ ಹೇಳಿದೆ, ಯಾರು ಪರಂತಪರಾಗಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆಲ್ಲ ಗೀತೆ ಇದೆ. ನೀವು ಪರಂತಪರಾಗ ಬಯಸಿದರೆ ಗೀತೆ ನಿಮಗೆ ಮಾರ್ಗದರ್ಶನ ಮಾಡುತ್ತೆ. ಇಲ್ಲ, ನಮಗೆ ಪರಂತಪರಾಗೋದು ಬೇಕಿಲ್ಲ, ನಮಗೆ ರಾಗದ್ವೇಷಗಳೇ ಬೇಕು ಅಂದರೆ ಗೀತೆ ಹತ್ತಿರ ಬರಬೇಡಿ ಎಂದ ಕೃಷ್ಣ. ಗೀತೆ ಹತ್ತಿರ ಬರಬೇಕಾಗಿದ್ದರೆ ಈ ಎಲ್ಲ ಆವೇಶಗಳನ್ನು ತೊಳೆದು ಶುದ್ಧ ಜ್ಞಾನ ಮಾರ್ಗವನ್ನು ಅರಸಿ ಬನ್ನಿ. ಆ ಜ್ಞಾನ ಮಾರ್ಗದಲ್ಲಿ ರಾಗದ್ವೇಷಗಳು, ಮೇಲು ಕೀಳು, ಅಹಂಕಾರ, ದುರಭಿಮಾನ, ದುರಹಂಕಾರಗಳು, ಅಸೂಯೆಗಳು ಇದು ಉಂಟೋ? ಒಂದೇ ಒಂದು ಗುರಿ ಜೀವನದಲ್ಲಿ ಏನು ಅಂದರೆ ಎಲ್ಲಿ ಜ್ಞಾನ ಇದೆ ಅದನ್ನು ಗ್ರಹಿಸಬೇಕು ನಾನು. ಅದು ಬಿಟ್ಟು ಬೇರೆ ಗುರಿಯೇ ಇರಬಾರ್ದು. ಅದು ಶುದ್ಧ ಸಾತ್ವಿಕವಾದ ಮನಸ್ಸು. ಎಲ್ಲಿ ಜ್ಞಾನ ಇದೆ ಅದನ್ನು ಗ್ರಹಿಸು. ಜ್ಞಾನಕ್ಕೆ ಶರಣಾಗು, ಜ್ಞಾನಕ್ಕೆ ತಲೆಬಾಗು. ಹೇಳಿದ ನಹಿ ಜ್ಞಾನೇನ ಸದೃಶಂ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಎಲ್ಲಿ ಜ್ಞಾನ ಇದೆ ಅಲ್ಲಿ ತಲೆಬಾಗು. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ, ಎಲ್ಲ ಕಡೆ ಕೃಷ್ಣ ಹೇಳಿದ ಜ್ಞಾನಿಗಳಿಗೆ ಶರಣಾಗು. ಎಲ್ಲಿ, ಯಾಕೆಂದರೆ ಜ್ಞಾನ ಬೇಕು ಅಂದರೆ ಎಲ್ಲಿ ಬೇಕೆಂದರೆ ಅಲ್ಲಿ ಸಿಗೋದಿಲ್ಲ. ಸಿಗುವಾಗ ಅದನ್ನು ಕಳ್ಕೋಬೇಡ. ಆದ್ದರಿಂದ ಪರಂತಪನಾಗೋದು ಸರಿ. ನಾವು ಒಂದು ಜ್ಞಾನದ ಮಾರ್ಗಕ್ಕೆ ಹೋಗಲಿಕ್ಕೆ ಬೇಕಾಗಿರತಕ್ಕ ಎಲ್ಲ ಪೂರ್ವ ಸಿದ್ಧತೆಯನ್ನು ಈ ಒಂದು ಶ್ಲೋಕದಲ್ಲಿ ಹೇಳಿದ. ಏನು ಇರಬಾರದು, ಏನು ಇರಬೇಕು, ಎರಡೂ ಹೇಳಿದ. ಅಶ್ರದ್ಧಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಆದ್ದರಿಂದ ನಾವು ಮೊದಲು ಶ್ರದ್ಧೆ, ನಂಬಬೇಕು, ನಂಬಿ ತಿಳಿಯಬೇಕು.
ತಿಳಿದು ನಮ್ಮೊಳಗಿರತಕ್ಕಂಥ ಅಜ್ಞಾನ ರಾಗದ್ವೇಷಗಳನ್ನು ಸುಟ್ಟು ಹಾಕಬೇಕು. ಸುಟ್ಟು ಭಗವಂತನ ಕಡೆಗೆ ಆ ಬೆಳಕಿನ ದಾರಿಯಲ್ಲಿ ಸಾಗಬೇಕು. ನಿರಂತರ ಭಗವಂತನ ಚಿಂತನೆಗೆ ಮನಸ್ಸು ಅಣಿಯಾಗಬೇಕು. ಇದಿಷ್ಟು ವಿಷಯ ಈ ಶ್ಲೋಕದಲ್ಲಿ ಒಬ್ಬ ಸಾಧಕನಲ್ಲಿ ಇರಬೇಕಾದ ಅಂಶಗಳನ್ನು ಕೃಷ್ಣ ಹೇಳಿದ. ಈಗ ಜ್ಞಾನ ಗಳಿಸಬೇಕು ಇಂಥವನು. ಏನು ಜ್ಞಾನಂ ತೇಹಂ ಸವಿಜ್ಞಾನಂ ಹೇಳಿದ. ಜ್ಞಾನಂ ವಿಜ್ಞಾನ ಸಹಿತಂ. ಜ್ಞಾನ ವಿಜ್ಞಾನ. ಏನು ಜ್ಞಾನ? ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತ. ಇದು ಮೊದಲು ತಿಳ್ಕೊಳ್ಬೇಕಾದ ಜ್ಞಾನ. ಮಯಾ ತತಮಿದಂ ಸರ್ವಂ ಜಗತ್, ಇಡೀ ಪ್ರಪಂಚ, ಇಡೀ ಪ್ರಪಂಚದಲ್ಲಿ ನಾನು ತುಂಬಿದ್ದೇನೆ. ಈಗ ನಮಗೊಂದು ವಿಷಯ ಗೊತ್ತಿದೆ, ಏನು ಅಂದರೆ ಜಗತ್ತಿನಲ್ಲಿ ಒಂದು ತುಂಬಿದೆ. ಯಾವುದು? ಆಕಾಶ. ಆಕಾಶ ಎಲ್ಲ ಕಡೆ ಇದೆ. ಇಲ್ಲಿ ಆಕಾಶ ಇದೆ, ಮೇಲೆ ಹೋದರೂ ಆಕಾಶ. ಎಷ್ಟು ಅನಂತ ಅವಕಾಶ ತನಕ ಹೋದರೂ, ಎಷ್ಟು ಮೇಲೆ ಹೋದರೂ, ಎಷ್ಟು ಕೆಳಗೆ ಹೋದರೂ, ಎಷ್ಟು ಯಾವ ಡೈರೆಕ್ಷನ್ನಲ್ಲಿ ಹೋಗಿ ಅನಂತವಾಗಿ ಆಕಾಶ ಇದೆ. ಆಕಾಶ ಅನ್ನುವಂಥದ್ದು ನಿಜವಾಗಿ ಶಾಸ್ತ್ರಕಾರರು ಏನು ಹೇಳಿದರು? ಹೌದು, ಎಲ್ಲ ಕಡೆ ತುಂಬಿರುವುದು ಆಕಾಶ. ಆಕಾಶ ಅಂದರೆ ಜಡವಾದ ಆಕಾಶ ಅಲ್ಲ, ಭಗವಂತನ ಹೆಸರಪ್ಪ ಅದು. ಆಕಾಶ ಅಂದರೆ ಏನು ಗೊತ್ತಾ? ಬೆಳಕು ಅಂತ ಅರ್ಥ. ಪ್ರಕಾಶ, ಪ್ರಕಾಶದ ಇನ್ನೊಂದು ರೂಪ ಆಕಾಶ. ಆ ಸಮಂತಾತ್ ಕಾಶತೆ ಇತಿ. ಆಕಾಶ ಬೆಳಕು ಅಂತ. ಯಾವ ಬೆಳಕು ಎಲ್ಲ ಕಡೆ ತುಂಬಿರೋದು? ಭಗವಂತ. ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ನ ತತ್ರ ಚಂದ್ರೋ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಇಡೀ ಜಗತ್ತನ್ನು ಬೆಳಗಿಸುವ ಬೆಳಕು ಅದು ಭಗವಂತನ ಬೆಳಕು. ಅದು ಎಲ್ಲ ಕಡೆ ತುಂಬಿದೆ ಅಂತ ಅರ್ಥ. ಅಷ್ಟೇ ಅಲ್ಲ ನೋಡಿ, ಆಕಾಶ ಅಂದರೆ ಆ ಸಮಂತಾತ್ ಕಂ ಅಶ್ನಾತಿ ಕೋಶೇವಾನ್ಯಾತ್ ಕಫ್ ಪ್ರಾಣ್ಯಾದ್ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಆಕಾಶ ಆನಂದಮಯನಲ್ಲದೆ ಇರುತ್ತಿದ್ದರೆ ಈ ಜಗತ್ತು ಹೇಗೆ ಸೃಷ್ಟಿಯಾಗ್ತಿತ್ತು ಅಂದರು. ಆಕಾಶ ಆನಂದಮಯ ಅಂತ. ಆಕಾಶ ಅಂದರೆ ಅವರಿಗೆ ಅರ್ಥ ಆ ಕಾ ಪ್ಲಸ್ ಅಶ. ಕಾ ಅಂದರೆ ಸಂಸಲಿ ಆನಂದ, ಖಮ್ ಇನ್ನರ್ ಬ್ಲಿಸ್. ಅಶ ಅಂದರೆ ಅದನ್ನು ಟು ಎಕ್ಸ್ಪೀರಿಯನ್ಸ್. ಯಾರು ಸ್ವರೂಪಾನಂದವನ್ನು ಅನುಭವಿಸುತ್ತಾ ನಿತ್ಯ ಆನಂದಮಯನಾಗಿದ್ದಾನೋ ಅವನು ಆಕಾಶ. ಪಾಪ ಈ ಆನಂದ ಏನು, ಆಕಾಶಕ್ಕೆ ಏನು ಆನಂದ ಇದೆ ಅದಕ್ಕೆ ಏನೂ ಗೊತ್ತಿಲ್ಲ ಪಾಪ. ಆಕಾಶಕ್ಕೆ ತಾನು ಎಲ್ಲ ಕಡೆ ಇದ್ದೇನೆ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ಆಕಾಶ ಅಂದರೆ ಆನಂದಮಯನಾದವ, ಆನಂದಮಯವಾದ ಬೆಳಕು. ಅಷ್ಟೇ ಅಲ್ಲ, ಆ ಸಮಂತಾತ್ ಕಾಮಾನ್ ಅಶ್ನಾತಿ ಅಸ್ಮಿನ್ ಕಾಮಾ ಸಮಾಶ್ರಿತಾ ಕಾಮಾನ್ ಅಶ್ನಾತಿ ಇತಿ ಆಕಾಶ. ಎಲ್ಲ ಬಯಕೆಗಳನ್ನು ಕೂಡ ಈಡೇರಿಸಿಕೊಂಡ ಪೂರ್ಣ ಕಾಮ, ಸತ್ಯ ಸಂಕಲ್ಪ. ಯಾರು ಪೂರ್ಣ ಕಾಮನೋ ಅವನು ಆಕಾಶ, ಯಾರು ಪೂರ್ಣಾನಂದನೋ ಅವನು ಆಕಾಶ, ಯಾರು ಎಲ್ಲವನ್ನೂ ಬೆಳಗಿಸುವ ಮಹಾಬೆಳಕೋ ಅವನು ಆಕಾಶ. ಪರಂಜ್ಯೋತಿ ರೂಪಸಂಪದ್ಯ ಸ್ವೇನ ರೂಪೇಣಾಭಿನಿಷ್ಪದ್ಯತೆ ಸ ಉತ್ತಮ ಪುರುಷ. ಅಂಥ ಆಕಾಶ ತುಂಬಿದೆ ಎಲ್ಲ ಕಡೆ. ಈ ಆಕಾಶವೂ ಇದೆ, ಆದರೆ ಇದಕ್ಕೇನಿದೆ? ಇದೆ ಅನ್ನೋ ಅರಿವೂ ಇಲ್ಲ. ಆಕಾಶದಂತೆ ಆಕಾಶವತ್ ಸರ್ವಗತಶ್ಚ ನಿತ್ಯ. ಆಕಾಶದಂತೆ ಎಲ್ಲೆಡೆ ತುಂಬಿರುವ ನಿಜವಾದ ಆಕಾಶ ಅಂದರೆ ಅವನು. ತಾವಾನ್ವಾಯಂ ಆಕಾಶ ಯಾವಾನ್ವಾಯಮಂತರ್ಹೃದಯ ಆಕಾಶ. ಯಾವಾನ್ ಅಯಂ ಆಕಾಶ ತಾವಾನ್ ಅಯಂ ಬಹಿರ್ಧ ಆಕಾಶ. ಯಾವಾನ್ವ ಅಯಂ ಅಂತರ್ಹೃದಯ ಆಕಾಶ ತಾವಾನ್ ಏಷಃ ಅಂತರ್ಹೃದಯ ಆಕಾಶ. ಯಾವ ಪ್ರಪಂಚದಲ್ಲಿ ಹೊರಗಿನಿಂದ ಎಷ್ಟು ಅನಂತವಾದ ಆಕಾಶ ಇದೆಯೋ ಅಷ್ಟೇ ಅನಂತವಾದ ಆಕಾಶ ನಿನ್ನ ಹೃದಯದೊಳಗೂ ಇದೆ ಅಂತ ಒಂದು ಮಾತು ಉಪನಿಷತ್ತಲ್ಲಿ ಬರುತ್ತೆ. ಅಲ್ಲಿ ಆಕಾಶ ಅಂದರೆ ಈ ಥರ ಅಲ್ಲ, ಸ್ಕೈ ಅಲ್ಲ, ಅಷ್ಟೇ ಆಕಾಶ ಒಳಗಿಲ್ಲ. ಪ್ರಪಂಚದ ಹೊರಗಿನಿಂದ ಎಂಥ ಪೂರ್ಣವಾದ ಆಕಾಶ ಇದೆ ಅಷ್ಟೇ ಪೂರ್ಣವಾದ ಆಕಾಶ ನಿನ್ನ ಹೃದಯದೊಳಗೆ ಇದೆ. ಅದು ಯಾವುದು? ನಮ್ಮ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತ. ಅವನು ಹೊರಗಿರುವವನು ಪೂರ್ಣ, ಒಳಗಿರುವವನು ಪೂರ್ಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ತಾವಾನ್ ಏಷೋಂತರ್ ಹೃದಯ ಆಕಾಶ. ಹಾಗಾಗಿ ಉಪನಿಷತ್ ಕಾಲದ ಋಷಿಗಳು ಆಕಾಶ ಅಂದರೆ ಅವರಿಗೆ ಈ ಆಕಾಶ ಅಲ್ವೇ ಅಲ್ಲ, ಎಲ್ಲ ಕಡೆ ತುಂಬಿರುವ ಭಗವಂತ ಅವನು. ಅಹಂ ಅದನ್ನು ಹೇಳ್ತಾನೆ, ಮಯಾ ತತವಿದಂ ಸರ್ವಂ ಜಗತ್. ನಾನು ಈ ಇಡೀ ಜಗತ್ತಿನಲ್ಲಿ ತುಂಬಿದ್ದೇನೆ, ಮೇಲೆ ಕೆಳಗೆ ಸರ್ವಂ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲೂ ನಾನು ತುಂಬಿದ್ದೇನೆ. ಆದರೆ ಆಕಾಶದ ಹಾಗೆ ತುಂಬಿದ್ದೇನೆ. ಆಕಾಶದ ಹಾಗೆ ಅಂದರೆ ಆಕಾಶ ಇದ್ದದ್ದು ಕಾಣುತ್ತಾ ನಿಮಗೆ? ಇಲ್ಲ. ಹಾಗೇನೆ ಅವ್ಯಕ್ತ ಮೂರ್ತಿನ ನನ್ನ ರೂಪ
ಕಣ್ಣಿಗೆ ಕಾಣುವ ರೂಪದಿಂದ ತುಂಬಿಲ್ಲ ನಾನು, ನಿಮಗೆ ಕಾಣದ ರೂಪದಿಂದ ನಾನು ತುಂಬಿದ್ದೇನೆ. ಅವ್ಯಕ್ತ ಮೂರ್ತಿನ ಅಂತ ಹೇಳ್ತಾನೆ. ನಿಮಗೆ ಕಾಣದ ಮೂರ್ತಿ, ಮೂರ್ತಿ ಅಂದರೆ ಒಂದು ಫಾರ್ಮು. ಈಗ ಒಂದು ಕಾಂಟ್ರಡಿಕ್ಷನ್ ಬಂತು ನೋಡಿ, ಯಾವುದು ವಿಚಿತ್ರ ಇದು. ಬಹಳ ವಿಚಿತ್ರವಾದ ಸಂಗತಿಗಳನ್ನು ಭಗವದ್ಗೀತೆ ನಮ್ಮ ಮುಂದೆ ಇಡುತ್ತೆ. ಯಾವುದು ಆಮ್ನಿ ಪ್ರೆಸೆಂಟೋ ಅದಕ್ಕೆ ಮೂರ್ತಿ ಇಲ್ಲ. ಮೂರ್ತಿ ಅಂದರೆ ಫಾರ್ಮ್. ಯಾವುದು ಸರ್ವಗತವೋ ಅದಕ್ಕೆ ಫಾರ್ಮ್ ಇರುವುದು ಸಾಧ್ಯ ಇಲ್ಲ. ಯಾವುದಕ್ಕೆ ಫಾರ್ಮ್ ಇದೆಯೋ ಅದು ಸರ್ವಗತ ಆಗಿರೋದು ಸಾಧ್ಯ ಇಲ್ಲ. ಇದು ಒಂದಕ್ಕೊಂದು ಸೆಲ್ಫ್ ಕಾಂಟ್ರಡಿಕ್ಟರಿ. ಮೂರ್ತಿ ಇರಬೇಕಾಗಿದ್ದರೆ ಅದು ಸರ್ವಗತ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗೆ ನಿಮಗೆಲ್ಲ ಮೂರ್ತಿ ಇದೆ, ಏಕೆಂದ್ರೆ ಇಷ್ಟೇ, ಇದರ ಆಚೆಗೆ ನಾವಿಲ್ಲ. ಎಲ್ಲ ಕಡೆ ಇದ್ರೆ ಮೂರ್ತಿ ಇರುವುದು ಹೇಗೆ? ಯಾವುದು ಸರ್ವಗತವೋ ಅದಕ್ಕೆ ಮೂರ್ತಿ ಇರೋದು ಸಾಧ್ಯ ಇಲ್ಲ. ಯಾವುದಕ್ಕೆ ಮೂರ್ತಿ ಇದೆಯೋ ಅದು ಮಧ್ಯಮ ಪರಿಮಾಣ, ಅದು ಸರ್ವಗತ ಅಲ್ಲ. ಅಣುವಾದರೂ ಮೂರ್ತಿ ಇರಬಹುದು. ಒಂದು ವೇಳೆ ಅಣುವಿಗೆ ಮೂರ್ತಿ ಇರಬಹುದು, ಮಹತ್ತಿಗೆ ಮಧ್ಯ ಪರಿಮಾಣಕ್ಕೆ ಮೂರ್ತಿ ಇರಬಹುದು. ಯಾವುದು ಮಹತ್ವ ಸರ್ವಗತವು ಆಮ್ನಿ ಪ್ರೆಸೆಂಟ್ ಅದು ಮೂರ್ತಿ ಇರುವುದು ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾನೆ, ನನಗೆ ಮೂರ್ತಿ ಉಂಟು ಮತ್ತು ನಾನು ಸರ್ವಗತ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ಈ ದೊಡ್ಡ ಲಾಜಿಕ್ಕು ಮೊದಲು ಮಾಡಿದವರು ದಯಾನಂದ ಸರಸ್ವತಿ. ಪಾಪ ಅವ್ರ ಗೀತೆಯ ಶ್ಲೋಕ ಓದಿಲ್ಲೋ ಅಥವಾ ಈ ಶ್ಲೋಕ ಅರ್ಥ ಆಗಿಲ್ಲೋ ಗೊತ್ತಿಲ್ಲ. ಕೃಷ್ಣ ಅವರ ಕಾಂಟ್ರಡಿಕ್ಷನ್ನೇ ಹೇಳ್ತಾನೆ, ನಾನು ಸರ್ವಗತ ಮತ್ತು ನನಗೆ ಅವ್ಯಕ್ತವಾದ ಮೂರ್ತಿ ಉಂಟು ಅಂತ. ದಯಾನಂದ ಸರಸ್ವತಿ ಏನು ಹೇಳಿದರು ಅಂದರೆ, ದೇವರು ಸರ್ವಗತ, ಆದ್ದರಿಂದ ದೇವರಿಗೆ ಮೂರ್ತಿ ಇರೋದು ಸಾಧ್ಯ ಇಲ್ಲ. ಆದ್ದರಿಂದ ಅವರು ಒಂದು ಬಗೆಯಿಂದ ಮೂರ್ತಿ ಭಂಜಕರೇ ಆದರು. ಆದ್ದರಿಂದ ದೇವಸ್ಥಾನಗಳಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಬೇಡಿ, ಯಾಕೆಂದ್ರೆ ದೇವರಿಗೆ ಮೂರ್ತಿ ಇಲ್ಲ. ಅನ್ನೋ ದೇವರನ್ನು ಪ್ರತಿಮೆಯಲ್ಲಿ ಪೂಜೆ ಮಾಡುವುದು ಮೂರ್ಖತನ ಅಂತ ಹೇಳಿದರು ಅವರು. ದೇವರನ್ನು ನಂಬುವವರು ನೋಡಿ, ದೇವರನ್ನು ನಂಬುವವರು ಅವರು ಹೇಳಿದರು, ದೇವಾಲಯಗಳು, ದೇವರ ಗುಡಿ, ಮನೆಯಲ್ಲಿ ದೇವರ ಕೋಣೆ, ಇದೆಲ್ಲ ಮೂರ್ಖತನ. ಏಕೆಂದರೆ ದೇವರಿಗೆ ರೂಪ ಇಲ್ಲ, ದೇವರಿಗೆ ಆಕಾರ ಇಲ್ಲ. ಆದ್ದರಿಂದ ದೇವರಿಗೆ ಆಕಾರ ಕೊಟ್ಟು ಪೂಜೆ ಮಾಡುವುದು ತಪ್ಪು. ದೇವರು ಸರ್ವಗತ. ಇದನ್ನು ಏನಾಯಿತು ಅಂದರೆ, ನಮ್ಮ ಊರಲ್ಲಿ ಒಬ್ಬರು ಇದ್ದರು. ಒಂದು ಪಾಪ ಕೃಷ್ಣ ಮಠದ ಸುತ್ತನಲ್ಲಿ ರಥಬೀದಿಯಲ್ಲಿ ಅವರು ಅಂಗಡಿ ಇಟ್ಕೊಂಡಿದ್ದಾರೆ ಒಬ್ಬರು. ಅವರು ದಿನಾ ಬೆಳಿಗ್ಗೆ ಕೃಷ್ಣನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ಕೃಷ್ಣನ ಪ್ರಾರ್ಥನೆ ಒಳ್ಳೆಯ ವ್ಯಾಪಾರ ಕೊಡು, ದುಡ್ಡು ಕೊಡು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ದೇವರೇ ಒಳ್ಳೆ ವ್ಯಾಪಾರ ಆಗೋ ಹಾಗೆ ಮಾಡು, ಒಳ್ಳೆ ದುಡ್ಡು ಕೊಡು ಅಂತ ಸುತ್ತ ಬಂದು ನಮಸ್ಕಾರ ಮಾಡಿ ಅಂಗಡಿ ಬಾಗಿಲು ತೆಗೀತಿದ್ರು ಅಂತ ಒಂದು ಭಕ್ತಿ ಇತ್ತು ಅವರಿಗೆ ಸ್ವಲ್ಪ ದೇವರ ಮೇಲೆ. ಯಾಕಂದರೆ ವ್ಯಾಪಾರ ಚೆನ್ನಾಗಿ ನಡೀತಿತ್ತು. ನಾನು ದಿನಾಲೂ ದೇವ್ರ ಹತ್ರ ಹೇಳಿದೆ, ದೇವ್ರು ನಾನು ಹೇಳಿದಾಗ ಮಾಡ್ತಾ ಇದ್ದಾನೆ ಅಂತ ದೇವ್ರ ಮೇಲೆ ಒಂದು ಸ್ವಲ್ಪ ಭಕ್ತಿ ಇತ್ತು. ಒಮ್ಮೆ ಯಾರೋ ಒಬ್ಬರು ವಿಚಾರವಾದಿಗಳು ಬಂದರು. ವಿಚಾರ ಬಂದು, ಇವರು ಅಂಗಡಿ ಬಾಗಿಲು ತೆರೆಯುವಾಗ ಎಲ್ಲಿಗೆ ಹೋಗಿ ಬಂದದ್ದು? ನಾವು ದೇವರ ದರ್ಶನಕ್ಕೆ ಹೋಗಿದ್ದೆ. ಹೌದಾ? ದೇವರ ದರ್ಶನಕ್ಕೆ ಎಲ್ಲಿ ಹೋದದ್ದು? ಅಲ್ಲಿ ಕೃಷ್ಣ ಮಠಕ್ಕೆ. ಅಲ್ಲಿ ಎಂಥದ್ದುಂಟು? ಅಲ್ಲಿ ಕೃಷ್ಣ ಅಲ್ರಿ, ದೇವರು ಸರ್ವಗತ ಹೌದೋ ಅಲ್ಲೋ? ಇವು ಲಾಜಿಕ್ಕು. ದೇವರು ಸರ್ವಗತ ಹೌದೋ ಅಲ್ಲೋ? ಸರ್ವಗತನಾದ ದೇವರಿಗೆ ಆಕಾರ ಇರಲಿಕ್ಕೆ ಸಾಧ್ಯ ಉಂಟಾ? ನೀವು ಕೃಷ್ಣನಿಗೆ ಸುತ್ತ ಬರೋದು ಅಲ್ಲೇ ಅಲ್ಲ, ಸುಮ್ಮನೆ ಕಲ್ಲಿಗೆ ಸುತ್ತ ಬರೋದು. ದೇವರಿಗೆ ನೀವು ಇಲ್ಲಿ ನಿಮ್ಮ ಅಂಗಡಿಯಲ್ಲಿ ಇಲ್ವೋ ದೇವರು? ಅಲ್ಲಿ ಇರುವಷ್ಟೇ ಇಲ್ಲೂ ಇದ್ದಾನೆ. ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ನೀವು ಯಾಕೆ ಅಲ್ಲಿ ಹೋಗಬೇಕು? ಇದು ಹುಚ್ಚು ಅಂತ ಹೇಳಿಬಿಟ್ರು. ಅವರಿಗೆ ಅದನ್ನು ಖಂಡನೆ ಮಾಡಲಿಕ್ಕೆ ಅವರಿಗೆ ಪಾಪ ಲಾಜಿಕ್ ಗೊತ್ತಿಲ್ಲ. ಇವ್ರದ್ದೊಂದು ಲಾಜಿಕ್ ಹೇಳಿ, ಈ ಲಾಜಿಕ್ಕನ್ನು ಖಂಡನೆ ಮಾಡಲಿಕ್ಕೂ ಆಗದೆ ಚಡಪಡಿಕೆ ಶುರುವಾಯಿತು ಅವರಿಗೆ. ಆದರೆ ಅವ್ರು ನಿತ್ಯ ಹೋಗ್ತಾ ಇದ್ದ ಚಟವೂ ಬಿಡಲಾರರು. ಆದರೆ ಏನಾಯಿತು, ಅಷ್ಟರವರೆಗೆ ದಿನಾ ಒಳಗೆ ಹೋಗಿ ಕೃಷ್ಣ ಒಳ್ಳೆಯ ವ್ಯಾಪಾರ ಕೊಡು ಅಂತ ಹೇಳಿಕೊಂಡು ಸುತ್ತು ಬರ್ತಿದ್ರು. ಈ ಬುದ್ಧಿಜೀವಿಗಳು ಒಂದು ತಲೆ ಒಳಗೆ ಒಂದು ಲಾಜಿಕ್ ಹಾಕಿಬಿಟ್ಟಲ್ಲ, ಮರುದಿವಸ ಹೋಗೋದು ಬಿಡಲಿಲ್ಲ. ಆದರೆ ಸುತ್ತು ಬರುವಾಗ ನಾನು ಕೃಷ್ಣನಿಗೆ ಸುತ್ತು ಬರೋದು ಬರೇ ಕಲ್ಲಿಗೋ, ನಾನು ಕೃಷ್ಣನಿಗೆ ಸುತ್ತು ಬರೋದು ಬರೇ ಕಲ್ಲಿಗೋ ಒಂದು ಸುತ್ತು ಬರಲಿಕ್ಕೆ ಹತ್ತಿದ್ರು. ಸುತ್ತು ಬಂದರು, ಆದರೆ ಕೃಷ್ಣನ ಮೇಲೆ ಭಕ್ತಿ ಹೊರಟೋಯ್ತು. ಇದು ತಲೆ. ಅದನ್ನೇ ನಬುದ್ಧಿ ಭೇದಂ. ಕೃಷ್ಣ ಹೇಳ್ತಾನೆ, ನಿನ್ನ ದಡ್ಡತನವನ್ನು ಪ್ರಪಂಚದ ಮೇಲೆ ಹೇರಬೇಡ. ನಿನ್ನ ಬುದ್ಧಿವಂತಿಕೆಯಿಂದ ಈ ಜನರನ್ನು ಹಾಳು ಮಾಡ್ತೀಯ ನೀನು. ನಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ. ಸಾಮಾನ್ಯ ಜನಕ್ಕೆ ನಿನ್ನ ಲಾಜಿಕ್ ಕೇಳಿ ಗಾಬರಿಯಾಗಿ ದಾರಿ ತಪ್ತಾರೆ. ನಿನ್ನ ದಡ್ಡ ಲಾಜಿಕ್ಕನ್ನೆಲ್ಲ ಪ್ರಪಂಚದ ಮೇಲೆ ಹೇರಬೇಡ ಅಂತಾನೆ ಕೃಷ್ಣ. ನೀನು ನಿನ್ನ ಲಾಜಿಕ್ಕಿಗೂ ಲಿಮಿಟೇಷನ್ಸ್ ಇದೆ ಅಂತ. ಹೀಗಾಗಿ ಅವರಿಗೆ ಆಮೇಲೆ ಯಾವತ್ತೂ ಮನಃಪೂರ್ವಕವಾಗಿ ಭಕ್ತಿಯಿಂದ ಕೃಷ್ಣನಿಗೆ ಸುತ್ತು ಬರುವುದಾಗಲಿಲ್ಲ. ಇದು ನಡೆದ ಕಥೆ. ಅವರು ಕಾರ್ ಸ್ಟ್ರೀಟ್ನಲ್ಲಿ ಈಗಲೂ ಅಂಗಡಿ ಇದೆ ಅವರದ್ದು. ನಾನು ಬರೇ ಕಲ್ಲಿ ಸುತ್ತು ಬರೋದೋ ಕೃಷ್ಣನಿಗೋ ಗೊತ್ತಿಲ್ಲ ಅಂತ ಈ ಥರ ಆಗೋಯ್ತು ಅವರಿಗೆ. ಕೃಷ್ಣನ ಮೇಲೆ ಭಕ್ತಿಯಿಂದ ಸುತ್ತು ಬರ್ತಾ ಇದ್ದ ಆ ಭಾವನೆ ಹೊರಟೋಯ್ತು. ಚಡಪಡಿಸ್ತಾ ಇದ್ದರು. ಯಾವತ್ತೋ ಒಂದು ಸರ್ತಿ ನಾನು ಉಡುಪಿ ಹೋಗಿದ್ದಾಗ ಅವ್ರ ಅಂಗಡಿಯಲ್ಲಿ ಕೂತಿದ್ರು. ನಾನು ಕಾರ್ ಸ್ಟ್ರೀಟ್ನಲ್ಲಿ ಏನೋ ಅಕಸ್ಮಾತ್ ಅವ್ರ ಅಂಗಡಿ ಎದುರು ಹೋಗ್ತಾ ಇದ್ದೆ. ಆಚಾರ್ಯ ಒಂದು ಗಳಿಗೆ ಬನ್ನಿ. ಯಾಕೆ ಕರೀತಾರಪ್ಪ ಇವರು ಅಂತ ಹೋದೆ. ನನಗೊಂದು ತುಂಬ ಗೊಂದಲ.
ಏನಾದರೂ ನೀವೊಂದು ಸಮಾಧಾನ ಹೇಳಬೇಕು ನನಗೆ ತುಂಬ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿದೆ ನಾನು ತುಂಬ. ನೋಡಿ, ಒಬ್ಬ ಮನುಷ್ಯ ಬುದ್ಧಿವಂತಿಕೆಯಿಂದ ಎಷ್ಟು ಮನುಷ್ಯನನ್ನು ಕೆಡಿಸಿಬಿಡಬಹುದು. ಆ ಮನುಷ್ಯನ ಲೈಫನ್ನೇ ಹಾಳು ಮಾಡಿಬಿಟ್ಟ ಅವನು ವಾದ ಮಾಡಿ, ಅವನ ನಂಬಿಕೆಯನ್ನು ಕೆಡಿಸಿಬಿಟ್ಟ. ಹೀಗೆ ನನಗೀಗ ಕೃಷ್ಣ ಮಠಕ್ಕೆ ಹೋಗ್ತೇನೆ, ಕೃಷ್ಣನಿಗೆ ಸುತ್ತು ಬರ್ತಾ ಇದ್ದೇನೆ ಅನ್ನೋ ಭಾವ ಬರ್ತಾ ಇಲ್ಲ. ನಾ ಏನು ಮಾಡಲಿ ಹೇಳಿ ಅಂತ ಚಡಪಡಿಸ್ತಾನವ. ನನಗೆ ಆ ಹಿಂದಿನ ಆ ಶ್ರದ್ಧೆ, ಆ ಭಕ್ತಿ ಬರ್ತಾ ಇಲ್ಲ, ಹೊರಟು ಹೋಯಿತು. ನಾನು ಕಲ್ಲಿ ಸುತ್ತು ಬರೋದೇನೋ ಅನ್ನುವಂಥ ಭಾವನೆ ಬರ್ತಾ ಇದೆ. ಏನಾದರೂ ಮಾಡಿ ನನ್ನ ಸಮಸ್ಯೆಗೆ ಪರಿಹಾರ ಹೇಳ್ರಿ. ನಾನು ಹೇಳಿದೆ, ನಿನಗೆ ಅವರು ವಾಕ್ಯಾರ್ಥ ಮಾಡಿದಾರಲ್ಲ ಲಾಜಿಕ್ಕು, ಆ ಲಾಜಿಷಿಯನನ್ನು ಒಮ್ಮೆ ಕರಿ. ನನ್ನ ಹತ್ರ ಕರೆಯೋದು ಬೇಡ, ನಿನಗೆ ನಾನೊಂದು ಲಾಜಿಕ್ ಹೇಳಿಕೊಡ್ತೇನೆ, ನೀನು ಅವ್ರ ಹತ್ರ ಲಾಜಿಕ್ ಮಾಡು. ಏನು ಹೇಳಿದರು ಅವರು? ದೇವರು ಸರ್ವಗತ, ಗಾಡ್ ಕೆನಾಟ್ ಹ್ಯಾವ್ ಫಾರ್ಮ್. ಯಾಕೆಂದರೆ ಬಿಕಾಸ್ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ಇದು ಲಾಜಿಕ್ ಅಲ್ವಾ? ಒಂದು ಕೇಳು ಅವ್ರ ಹತ್ರ, ನಿಮ್ಮ ದೇವರು ಸರ್ವಗತ ಹೌದು, ಅವನು ಸರ್ವಸಮರ್ಥ ಹೌದು ಅಲ್ವೋ ಕೇಳ್ರಿ. ಸರ್ವಸಮರ್ಥ ಅವನು, ನಮ್ಮ ದೇವರು ನಾಟ್ ಓನ್ಲಿ ಆಮ್ನಿ ಪ್ರೆಸೆಂಟ್, ಹೀ ಈಸ್ ಆಲ್ಸೋ ಆಮ್ನಿ ಪೊಟೆಂಟ್. ನಿಮ್ಮ ದೇವರು ಸರ್ವಗತ ಹೌದು, ಆಕಾಶದ ಹಾಗೆ. ಮತ್ತು ಆಕಾಶದ ಹಾಗೆ ಸರ್ವಗತ ಅಷ್ಟೇ, ಸರ್ವಸಮರ್ಥ ಅಲ್ಲ. ಆಕಾಶವು ಸರ್ವಸಮರ್ಥ ಅಲ್ಲ, ನಿಮ್ಮ ದೇವರು ಸರ್ವಸಮರ್ಥ ಹೌದು ಅಲ್ಲೋ ಕೇಳ್ರಿ. ಅಲ್ಲ ಅಂತ ಹೇಳಿದರೆ ಬಿಟ್ಬಿಡ್ರಿ, ಅದು ನಿಮಗೆ ಇರಲಿ. ಸರ್ವಸಮರ್ಥನ ಅಲ್ಲದ ದೇವರು ನನಗೆ ಬೇಡ, ನಿಮಗೆ ಇರಲಿ ಅಂತ ಅದನ್ನು ಕಳಿಸ್ಬಿಡಿ. ಹೌದು ಅಂತ ಹೇಳಿದರೆ ಸಿಕ್ಕಿಬಿದ್ರು ಅವರು. ದೇವರು ಸರ್ವಸಮರ್ಥನಾದರೆ, ಅಲ್ಲಪ್ಪ ಭಕ್ತ, ನಿಮ್ಮಂಥವರು ಒಬ್ಬರು ಭಕ್ತರು ಭಗವಂತನನ್ನು ಕಾಣಬೇಕು, ಭಗವಂತ ದರ್ಶನ ಕೊಡು, ನಿನ್ನನ್ನು ಕಾಣಬೇಕು ಅಂತ ಪರಿತಪಿಸ್ತಾ ಇದ್ದಾನೆ ಭಕ್ತ. ಭಗವಂತನಿಗೆ ಪಾಪ ಸಂಕಟ, ಅಯ್ಯೋ ನನ್ನ ಭಕ್ತ ನನ್ನನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾನೆ, ಅದು ನನ್ನ ರೂಪ ಇಲ್ವಲ್ಲ, ಏನು ಮಾಡಲಿ, ಹೇಗೆ ತೋರಿಸ್ಲಿ, ಹೇಗೆ ಪ್ರತ್ಯಕ್ಷ ಆಗಲಿ, ಅವನ ಸಂಕಟ ಯಾರಿಗೆ ಬೇಕು? ಭಕ್ತ ಬಯಸಿದರೆ ಅವನಿಗೆ ಬಯಸಿದ ರೂಪದಿಂದ ದರ್ಶನ ಕೊಡುವ ಸಾಮರ್ಥ್ಯವೂ ಇಲ್ಲದ, ಸರ್ವಸಮರ್ಥನಲ್ಲ, ಯಾವ ಸಾಮರ್ಥ್ಯ ಇಲ್ಲದ ದೇವರು ಯಾಕೆ ಬೇಕ್ರಿ? ಆಕಾಶಕ್ಕೆ ರೂಪ ಇದೆ, ಫಾರ್ಮ್ ಇಲ್ಲ. ಯಾಕೆಂದರೆ ಅದು ಆಮ್ನಿ ಪೊಟೆಂಟ್ ಅಲ್ಲ. ಭಗವಂತ ಅವನು ಹೀ ಈಸ್ ಆಮ್ನಿ ಪ್ರೆಸೆಂಟ್ ಆ್ಯಂಡ್ ಹೀ ಈಸ್ ಆಮ್ನಿ ಪೊಟೆಂಟ್, ಹಿ ಕ್ಯಾನ್ ಹ್ಯಾವ್ ಎನಿ ಫಾರ್ಮ್. ಅವನು ಸರ್ವಸಮರ್ಥ, ಅದರಿಂದ ನನ್ನ ದೇವರಿಗೆ ಫಾರ್ಮ್ ಇದೆ, ಅವನು ಬಯಸಿದ ರೂಪ ಧರಿಸಬಲ್ಲ. ಅವನು ಸಾಕಾರನೂ ಹೌದು, ಅವನು ನಿರಾಕಾರನೂ ಹೌದು, ಎಲ್ಲವೂ ಹೌದು. ನನ್ನ ದೇವರಲ್ಲಿ ಕನ್ಫ್ಯೂಷನೇ ಇಲ್ಲ. ನೀವು ಧೈರ್ಯವಾಗಿ ಕೃಷ್ಣ ಮಠಕ್ಕೆ ನಾಳೆ ಹೋಗುವಾಗ ಈ ಅನುಸಂಧಾನ, ಈಗಲೂ ಹೋಗ್ತಾ ಇದ್ದಾರೆ ಪಾಪ, ಸ್ವಲ್ಪ ಸಮಾಧಾನ ಆಯಿತು ಅವರಿಗೆ. ಲಾಜಿಕ್ಕು ಅಂದರೆ ಇಂತಹ ದಡ್ಡ ಲಾಜಿಕ್ಕುಗಳು, ಆ ಲಾಜಿಕ್ಕೂ ಗಟ್ಟಿ ಇರೋದಿಲ್ಲ. ಆ ಲಾಜಿಕ್ಕನ್ನು ನನಗೊಂದೊಂದು ಸರ್ತಿ, ನಾನು ಚಿಕ್ಕವನಿದ್ದಾಗ ಒಂದು ಲಾಜಿಕ್ ಇತ್ತು ನನ್ನ ಹತ್ರ. ನಮ್ಮ ಮನೆಗೆ ಭಾಳ ಹಿಂದೆ ಅಂದರೆ ಒಂದು 60 ವರ್ಷದ ಕೆಳಗೆ ನಮ್ಮ ಮನೆಗೆ ಆವಾಗ ಹೊಸ್ತು ಉಡುಪಿಗೆ ಒಂದು ಗ್ರಾಮೋಫೋನ್ ಬಂತು. ನಮ್ಮ ಮನೆಗೂ ಬಂತು ಒಂದು ಗ್ರಾಮೋಫೋನ್. ಅದಕ್ಕೊಂದು ರಣಗಾಹಳೆ ಹಾಗೆ ಇತ್ತು. ಆ ರಣಗಾಹಳೆಯಲ್ಲಿ ಸೌಂಡ್ ಬರ್ತಿತ್ತು. ಓ, ಇದು ಹೇಗೆ ಬರ್ತದೆ ಅಂತ ನನಗೆ ಯೋಚನೆ ಶುರುವಾಯಿತು. ಒಂದು ಲಾಜಿಕ್ಕು ಏನಿರಬಹುದು, ಅದರೊಳಗೆ ಯಾರೋ ಹಾಡ್ತಾ ಇದ್ದಾನೆ, ಅವನು ಹೇಗೆ ಅದು ಹಾಡು ಬರಬೇಕಾದ್ರೆ ಒಳಗಿಂದ ಒಬ್ಬ ಇರಲೇಬೇಕಲ್ಲ, ಅದರೊಳಗೆ ಇದು ಲಾಜಿಕ್ಕು. ಅವನ ವಾಯ್ಸು ಹೊರಗೆ ಬರಬೇಕಾದ್ರೆ ಅವನು ಅದರೊಳಗೆ ಇರಬೇಕು. ಲಾಜಿಕ್ ಏನೋ ತಪ್ಪುಂಟ? ಇಂಥದ್ದೇ ಲಾಜಿಕ್ಗಳು ಪಂಡಿತರು ಮಾಡೋದು. ಆ ವಾಯ್ಸು ಅದರೊಳಗಿಂದ ವಾಯ್ಸ್ ಬರ್ತಾ ಇದೆ, ಆದ್ದರಿಂದ ಅವನು ಒಳಗಿದ್ದಾನೆ, ಯಾರೋ ಒಬ್ಬ ಒಳಗಿದ್ದಾನೆ. ಇಷ್ಟು ಲಾಜಿಕಲಿ ಪ್ರೂವ್ ಆಯಿತು. ಅವನು ಹೇಗೆ ಒಳಗೆ ಹೋದ ಅಂತ ಮತ್ತೆ ಪ್ರಶ್ನೆ ಬಂದು ನನಗೆ. ಒಳಗೆ ಹೋಗ್ಬೇಕಲ್ಲ, ಈಗ ನಾವು ಒಳಗೆ ಹೋಗ್ರೆ ಅವನು ಒಳಗೆ ಹೇಗೆ ಹೋದ? ಕೂಡಲೇ ನನಗೆ ನೆನಪಾಯಿತು, ಓಹೋ, ಅಣಿಮಾದಿ ಶಕ್ತಿಗಳಿವೆ. ಅಣಿಮಾ ಮಹಿಮಾ ಚೈವ ಗರಿಮಾಲಯ, ನಾವು ಅಷ್ಟು ಅಮರಕೋಶ ಉದಾಹರಣೆ ಮಾಡಿ, ಅಣಿಮಾ ಮಹಿಮಾ ಚೈವ ಗರಿಮಾ. ಓ, ಅಣಿಮಾ ಶಕ್ತಿಯಿಂದ ಸಣ್ಣ ರೂಪ ಧರಿಸಿ ಒಳಗೆ ಹೋಗಿ ಕೂತ ಹಾಡ್ತಾನೆ. ಮುಗಿದೋಯ್ತು, ಉತ್ತರ ಸಿಕ್ಕಿತು. ನನ್ನ ಲಾಜಿಕ್ ಇದು ಪರ್ಫೆಕ್ಟ್ ಲಾಜಿಕ್. ನನ್ನ ಈಗ ನಗು ಬರುತ್ತೆ ನಿಮಗೆ, ಆದರೆ ಆ ಕಾಲದಲ್ಲಿ ನನಗೆ ಅಚ್ಛೇದ್ಯ ಭೇದ್ಯ ಯುಕ್ತಿ. ಈ ದೇವರ ಬಗ್ಗೆ ಜನ ಯಾವ ಲಾಜಿಕ್ ಮಾಡ್ತಾರಲ್ಲ, ಅವ್ರದ್ದು ಇಂಥದ್ದೇ ಯುಕ್ತಿ. ನೋಡಿದ್ರೆ ನಗಬೇಕು ಅಳಬೇಕು ಗೊತ್ತಾಗೋದು. ತೀರ ಬಾಲಿಶ ಅಂದರೆ ತೀರಾ ಪೆದ್ದು ಯುಕ್ತಿಗಳು. ಹಾಗಾಗಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ, ನಾನು ಸರ್ವಗತ, ಅಷ್ಟೇ ಅಲ್ಲ ನಾನು ಸರ್ವಸಮರ್ಥ. ಆದ್ದರಿಂದ ನನಗೆ ಅನಂತ ಮೂರ್ತಿಗಳಿವೆ. ಆಕಾಶದ ಹಾಗೆ ಆಕಾರ ಶೂನ್ಯ ಅಲ್ಲ ನಾನು. ನನಗೆ ಜ್ಞಾನಾನಂದಮಯವಾದ ಆಕಾರ ಇದೆ. ಆಕಾಶಕ್ಕೆ ಜ್ಞಾನವೂ ಇಲ್ಲ, ಆನಂದವೂ ಇಲ್ಲ. ಅದಕ್ಕೆ ಹೇಗೆ ಆಕಾರ ಇರಬೇಕು? ಆಕಾಶ ಸರ್ವಗತ ಮಾತ್ರ, ಆದರೆ ನನಗೆ ಜ್ಞಾನಾನಂದಮಯವಾದ ಆಕಾರ ಇದೆ. ಆದ್ದರಿಂದಲೇ ಜ್ಞಾನ ಕಾಣುತ್ತಾ? ಕಾಣೋಲ್ಲ. ನಮಗೆ ಜ್ಞಾನಿಗಳೇ ಕಾಣೋಲ್ಲ, ಜ್ಞಾನ ಯಾಕೆ ಕಾಣಬೇಕು? ಅವನೆಂಥ ಜ್ಞಾನಿ, ಇವನೆಂಥ ಜ್ಞಾನಿ ಅಂತ ನಾವು ಬೆನ್ನು ಹಾಕ್ಕೊಂಡು ಹೋಗ್ತೇವೆ. ಜ್ಞಾನಿಯೇ ಕಾಣೋದಿಲ್ಲ, ಜ್ಞಾನ ಎಲ್ಲಿ ಕಾಣುತ್ತೆ? ಜ್ಞಾನವೂ ಕಾಣೋಲ್ಲ, ಆನಂದವೂ ಕಾಣೋಲ್ಲ. ಆನಂದ ಕಾಣುತ್ತಾ? ಕಾಣೋಲ್ಲ. ಆದ್ದರಿಂದ ಜ್ಞಾನಾನಂದ ಸ್ವರೂಪ ನಮಗೆ ಯಾಕೆ ಕಾಣಬೇಕ್ರಿ? ಅದು ಅವ್ಯಕ್ತ. ನಿಮಗೆ ಕಾಣುವುದು ಮೆಟೀರಿಯಲ್ ಆಗಿರತಕ್ಕಂಥ ಫಾರ್ಮ್. ಮೆಟೀರಿಯಲ್ ಫಾರ್ಮ್ ಈಸ್ ವಿಸಿಬಲ್,
ಅದು ಮಣ್ಣು ನೀರು ಬೆಂಕಿಯಿಂದ ಮಾಡಿದ್ದಕ್ಕೆ ಮಾತ್ರ ಆಕಾರ, ಕಾಣುವ ಆಕಾರ ಇರೋದು. ಇಟ್ ಈಸ್ ಮೇಡ್ ಆಫ್ ಅರ್ತ್, ವಾಟರ್ ಆ್ಯಂಡ್ ಫೈರ್. ಅದು 3 ಫಾರ್ಮ್ ಇರುವಂಥದ್ದು, ಆಕಾರ ಇರುವಂಥದ್ದು. ಮತ್ತು ಮಟೀರಿಯಲ್ನ ಮ್ಯಾಟರ್ನಲ್ಲೇ ಏರಿಗೆ ಮತ್ತು ಈಥರಿಗೆ ಆಕಾರ ಇಲ್ಲ. ನಿಮಗೆ ಆಕಾರ ಅನ್ನೋದು ಪ್ರಾರಂಭ ಆಗೋದೇ ಈ 3ರಲ್ಲಿ, ಗ್ರಾಸೆಸ್ಟ್ ಎಲಿಮೆಂಟ್ಸ್: ಅರ್ತ್, ಏರ್ ಆ್ಯಂಡ್ ವಾಟರ್, ಅರ್ತ್, ವಾಟರ್ ಆ್ಯಂಡ್ ಫೈರ್. ಇದರಿಂದ ಆದ ಫಾರ್ಮು ಕಾಣುತ್ತೆ. ಭಗವಂತನ ದೇಹ ಮಣ್ಣಿನಿಂದ ಆದ್ದಲ್ಲ, ನೀರಿನಿಂದ ಆದ್ದಲ್ಲ, ಬೆಂಕಿಯಿಂದ ಆದ್ದಲ್ಲ. ಮಣ್ಣು ನೀರು ಬೆಂಕಿ ಅನ್ನೋದು ಅವನಿಂದ ಮತ್ತೆ ಸೃಷ್ಟಿ ಆಗಬೇಕು. ಅದೇ ಎಲ್ಲಿದೆ ಅದು ಇವನು ಫಾರ್ಮ್ ಆಗಲಿಕ್ಕೆ. ಅದು ಜ್ಞಾನಾನಂದಮಯವಾದ ದೇಹ ಅಲ್ರಿ. ಜ್ಞಾನ ಆನಂದಗಳಿಗೆ ಫಾರ್ಮ್ ಉಂಟ? ಮತ್ತೆ ನೀವು ಏನು ನಮ್ಮನ್ನು ಸುಮ್ಮನೆ ಬಾಯಿ ಕಡಿಸ್ಲಿಕ್ಕೆ ಒಂದು ಶಬ್ದ ಹೇಳೋದಾ? ಜ್ಞಾನ ಆನಂದಕ್ಕೆ ಫಾರ್ಮ್ ಉಂಟಾ? ಗಾಳಿಗೆ, ಆಕಾಶ, ಮಣ್ಣು ನೀರು ಬೆಂಕಿಗೆ ಮಾತ್ರ ಫಾರ್ಮ್ ಇರೋದು. ಜ್ಞಾನಕ್ಕೆ ಆನಂದಕ್ಕೆ ಫಾರ್ಮ್ ಇಲ್ಲ. ಇದು ಸಂಗತಿ. ಜ್ಞಾನಕ್ಕೆ ಆನಂದಕ್ಕೆ ಫಾರ್ಮ್ ಉಂಟು? ಜ್ಞಾನಕ್ಕೆ ಆನಂದಕ್ಕೆ ಫಾರ್ಮ್ ಇದೆ. ಇದು ವಿಜ್ಞಾನಕ್ಕೆ ಗೊತ್ತಿಲ್ಲದೆ ಇದ್ದ ವಿಜ್ಞಾನ. ಇದನ್ನೇ ಜ್ಞಾನಂ ದೇಹಂ ಸವಿಜ್ಞಾನಂ. ಆನಂದಕ್ಕೆ, ಜ್ಞಾನಕ್ಕೆ ಆಕಾರ. ಯಾಕೆಂದರೆ ಜೀವಸ್ವರೂಪವು ಜ್ಞಾನಾನಂದ ಸ್ವರೂಪ. ಅದಕ್ಕೆ ಕರಚರಣಾದಿಗಳಿದೆ ಅಂತ ಶಾಸ್ತ್ರಕಾರ ಹೇಳ್ತಾರಲ್ಲ. ಅದು ಹೇಗೆ ಅಂತಂದರೆ ಹೌ ಟು ಕನ್ಸೀವ್ ಇಟ್. ನಮಗೆ ಈಗ ಜ್ಞಾನಾನಂದದ ಫಾರ್ಮನ್ನು ನೋಡಿ ಗೊತ್ತಿಲ್ಲ, ಅದು ಅವ್ಯಕ್ತ ಅಂತ ಹೇಳಿಬಿಟ್ಟ. ಆದರೆ ಅದನ್ನು ಕಾಣಲಿಕ್ಕಾಗತ್ತೆ. ಜ್ಞಾನಾನಂದ ಅಂದರೆ ಅದೊಂದು ಎನರ್ಜಿ ಅಲ್ವಾ? ಇಟ್ ಈಸ್ ಸಮಥಿಂಗ್ ಲೈಕ್ ಎನರ್ಜಿ. ಎನರ್ಜಿಗೆ ಫಾರ್ಮ್ ಇದ್ದರೆ ಜ್ಞಾನಾನಂದಗಳಿಗೆ ಇರ್ಬೋದು. ಅಂದ ನಾಟ್ ಓನ್ಲಿ ಮ್ಯಾಟರ್. ಇವತ್ತು ವಿಜ್ಞಾನ ನಮಗೇನು ಹೇಳಿದೆ, ಮ್ಯಾಟರ್ ಹ್ಯಾಸ್ ಫಾರ್ಮ್ ಅಂತ. ಸೊ ಏನು ಫಾರ್ಮ್ ಇದೆಯೋ ಅದು ಎಲ್ಲವೂ ಮಟೀರಿಯಲ್, ಮೇಡ್ ಆಫ್ ಮ್ಯಾಟರ್. ಆದರೆ ಶಾಸ್ತ್ರಕಾರ ಹೇಳ್ತಾರೆ ಎನರ್ಜಿ ಹ್ಯಾಸ್ ಫಾರ್ಮ್. ಎನರ್ಜಿ ಹ್ಯಾಸ್ ಫಾರ್ಮ್. ಅದನ್ನು ನಂಬುವುದು ಹೇಗೆ? ನಿಮಗೆ ನಂಬಲಿಕ್ಕೆ ಒಂದು ವಿಧಾನ ಶಾಸ್ತ್ರಕಾರದ್ದು. ಇವತ್ತು ನಮಗೆ ಅನುಭವಕ್ಕೆ ಬರುವಂಥದ್ದು ವಿಧಾನ. ಈ ಮನುಷ್ಯನ ಭಾವನೆಗಳು ಹೊರಗೆ ಬರ್ತಾ ಇರ್ತವೆ. ಅವು ವಿಕಿರಣ, ಅವು ಎನರ್ಜಿ. ಮನಸ್ಸಿನ ಮೈಂಡ್ ವೇವ್ಸ್, ಥಾಟ್ ವೇವ್ಸ್, ಇವು ಬರೇ ಎನರ್ಜಿ. ಇದಕ್ಕೆ ಏನಲ್ಲ, ಮ್ಯಾಟ್ರ್ ಅಲ್ಲ, ಮಣ್ಣಲ್ಲ, ನೀರಲ್ಲ, ಬೆಂಕಿ ಅಲ್ಲ, ಥಾಟ್ ವೇವ್ಸ್. ಅದು ಹೊರಗೆ ಬಂದಾಗ ಅವು ಹೊರಗಿನಿಂದ ಬೇರೆ ಬೇರೆ ಬಣ್ಣಗಳಿಂದ ಕಾಣಿಸ್ಕೊಳ್ತವೆ. ಅವು ಇದನ್ನೇ ಫಿಸಿಕಲ್ ಆರ ಅಂತ ಹೇಳೋದು. ಸಿಟ್ಟು ಬಂದಾಗ ಅವು ಕೆಂಪಾಗ್ತವೆ. ಪ್ರೀತಿಯಿಂದ ಬಂದಾಗ ಅವು ಹಳದಿ. ಸಮೃದ್ಧಿ, ಆನಂದದ ಸಮೃದ್ಧಿ ಬಂದಾಗ ಅದು ಗ್ರೀನ್ ಆಗತ್ತೆ. ಸಂತೋಷ ಬಂದಾಗ ಹಳದಿ ಆಗತ್ತೆ. ಜ್ಞಾನದ ಡೆಪ್ತಿಗೆ ಮನಸ್ಸು ಮುಳುಗಿದಾಗ ನೀಲ ಆಗತ್ತೆ. ಅದನ್ನೇ ಕೃಷ್ಣ ನನ್ನ ನೀಲಮೇಘಶ್ಯಾಮ ಅಂತ ಹೇಳೋದು. ಜ್ಞಾನದ ಆಳ, ಸಮುದ್ರದಂತೆ ಅಗಾಧವಾದ ಜ್ಞಾನ, ಅದು ನೀಲ. ಆಕಾಶ ನೀಲ, ಸಮುದ್ರ ನೀಲ ನಮಗೆ ಕಾಣೋದು. ಅಂದರೆ ಅಗಾಧತೆ ಅನ್ನೋದು ಯಾವಾಗಲೂ ನೀಲದಲ್ಲಿರುವಂಥದ್ದು. ಆದ್ದರಿಂದ ಅಗಾಧವಾದ ಜ್ಞಾನ ಒಳಗೆ ತುಂಬಿದಾಗ ಈ ರೇಸೆಲ್ಲ ನೀಲಾಗಿಬಿಡುತ್ತೆ. ಇದನ್ನು ಇವತ್ತಿಗೆ ಎಲ್ಲರಿಗೂ ಗೊತ್ತಿದೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರತಕ್ಕಂಥ ವಿಷಯ, ಫಿಸಿಕಲ್ ಆರ. ಹಾಗಾದರೆ ಥಾಟ್ ವೇವ್ಸಿಗೆ ಕಲರ್ ಇದೆ ಅಂದರೆ ಎನರ್ಜಿ ಹ್ಯಾಸ್ ಫಾರ್ಮ್ ಅಂತಾಯಿತು. ಥಾಟ್ ವೇವ್ಸಿಗೆ ಕಲರ್ ಇರ್ಬೋದಂತೆ ಜ್ಞಾನಾನಂದಗಳಿಗೆ ಯಾಕೆ? ಜ್ಞಾನಾನಂದಗಳಿಗೆ ಬಣ್ಣ ಇದೆ, ಫಾರ್ಮ್ ಇದೆ. ಮಾತ್ರ ಅದು ಅಧ್ಯಾತ್ಮದಲ್ಲಿ ಮಾತ್ರ ತಿಳಿಯುವಂಥ ಸತ್ಯ, ವಿಜ್ಞಾನಕ್ಕೆ ತಿಳಿಯುವ ಸತ್ಯ ಅಲ್ಲ ಅದು. ಅಧ್ಯಾತ್ಮದಿಂದ ನೀನು ಇದನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು. ಯಾವಾಗ ಗೊತ್ತಾಗುತ್ತೆ ಅಂದರೆ ನಿನಗೆ ನೀನು ಅಂತ ಗೊತ್ತಾದಾಗ ಗೊತ್ತಾಗುತ್ತಪ್ಪ ಅಂದರು. ನಾನು ಅನ್ನೋದು ಗೊತ್ತಾದಾಗ ನಾನು ಜ್ಞಾನಾನಂದ ಸ್ವರೂಪ. ಓಹೋ, ನಾನೇ ಜ್ಞಾನಾನಂದ ಸ್ವರೂಪ ಇದ್ದೇನೆ. ಜ್ಞಾನಾನಂದ ಸ್ವರೂಪಕ್ಕೆ ಏನು ಪ್ರೂಫು ಅಂದರೆ ನಾನೇ ಪ್ರೂಫು. ನಿನಗೆ ವೆನ್ ಯು ರಿಯಲೈಸ್ ಯುವರ್ ಓನ್ ಸೆಲ್ಫ್ ರಿಯಲೈಸೇಷನ್ ಈಸ್ ದ ಓನ್ಲಿ ವೇ ಟು ನೋ ದಟ್ ಎನರ್ಜಿ ಹ್ಯಾಸ್ ಫಾರ್ಮ್. ಆಗ ಮಹಾ ಎನರ್ಜಿಯನ್ನು ನೀನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಿನ್ನ ಜ್ಞಾನಾನಂದಮಯವಾದ ಸ್ವರೂಪದಿಂದ ಆ ಪೂರ್ಣ ಜ್ಞಾನಾನಂದಮಯನಾದ ಭಗವಂತನನ್ನು ನೀನು ನೋಡ್ಬೋದು. ಅಲ್ಲಿ ತನಕ ಅವ್ಯಕ್ತ ಮೂರ್ತಿ ಇದೆ, ಆದರೆ ನೀನು ಕಾಣೋಲ್ಲ. ಮಯಾ ತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ. ಎಷ್ಟು ವಿಚಿತ್ರ ಅಂದರೆ ಈ ಪ್ರತಿಯೊಂದು ವಸ್ತುವನ್ನು ನಾನು ಹೊತ್ತುಕೊಂಡಿದ್ದೇನಪ್ಪ. ಎಲ್ಲವೂ ಹೇಗೆ ಒಂದು ವಸ್ತುವನ್ನು ಇಡಲಿಕ್ಕೆ ಒಂದು ಸ್ಟ್ಯಾಂಡು, ಅದರ ಮೇಲೆ ಕುರ್ಚಿ ಮೇಲೆ ನಾವು ಕೂಡ್ತೀವಿ. ನಾವೆಲ್ಲಿದ್ದೇವೆ? ಕುರ್ಚಿ ಮೇಲೆ ಇದ್ದೇವೆ. ಕುರ್ಚಿ ನೆಲದ ಮೇಲಿದೆ. ಹಾಗೆ ಒಂದು ಆಧಾರ ಬೇಕಲ್ಲ ಪ್ರತಿಯೊಂದಕ್ಕೂ. ಹೌದು, ಎಲ್ಲಿ ಕೊನೆ? ನೀನೆಲ್ಲಿದ್ದಿ? ನಾನು ಉಪ್ಪರಿಗೆಯಲ್ಲಿದ್ದೇನೆ. ಉಪ್ಪರಿಗೆ ಎಲ್ಲಿದೆ? ಉಪ್ಪರಿಗೆ ಕೆಳಗಿನ ಫ್ಲೋರ್ನ ಮೇಲೆ ಇದೆ. ಕೆಳಗಿನ ಫ್ಲೋರ್ನು ಎಲ್ಲಿದೆ? ನೆಲದ ಮೇಲಿದೆ. ನೆಲ ಎಲ್ಲಿದೆ? ಆಕಾಶದಲ್ಲಿದೆ. ಅದು ಯಾವ ಆಕಾಶ? ಈ ಆಕಾಶ ಅಲ್ಲ. ಈ ಆಕಾಶದಲ್ಲಿ ಯಾಕೆ ನಿಂತಿದ್ದದು?
ಈ ಆಕಾಶದಲ್ಲಿ ನಿಲ್ಲುವುದಾದರೆ ಈ ಮಾಲೆಯನ್ನು ನಾನು ಇಲ್ಲಿಂದ ಈ ಕೆಳಗೆ ಹಾಕ್ತೇನೆ, ಇಲ್ಲಿ ನಿಲ್ಲಬೇಕದು, ಕೆಳಗೆ ಹೋಗಬಾರ್ದು. ಆಕಾಶದಲ್ಲಿ ಇಡೀ ಭೂಮಿ ಯಾಕೆ ನಿಂತಿತು? ಭೂಮಿ ಆಕಾಶದಲ್ಲಿ ಕುಸಿಯದೆ ನಿಲ್ಲುವಂತೆ ಅದಕ್ಕೆ ಆಕರ್ಷಣ ಶಕ್ತಿ ಕೊಟ್ಟು ಅದನ್ನು ಧಾರಣೆ ಮಾಡಿದವನು ಯಾರು? ಹಾಗಾದ್ರೆ ನೀನು ಎಲ್ಲವೂ ಇದು ಎಲ್ಲಿದೆ 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 ಅನ್ನುವ ಪ್ರಶ್ನೆಗೆ ಕೊನೆಯ ಉತ್ತರ ಭಗವಂತನಲ್ಲಿದೆ ಅಂತ. ಅಲ್ಲಿ ತನಕವೂ ಮುಗಿಯೋದಿಲ್ಲ ಪ್ರಶ್ನೆ. ಅದೇ ಆಕಾಶದಲ್ಲಿದೆ. ಈ ಮಕ್ಕಳಿಗೆ ಹೇಳ್ತಾರೆ ನೋಡಿ, ಈ ಶಾಲೆಯಲ್ಲೆಲ್ಲ ಮೇಷ್ಟ್ರು ಮಕ್ಕಳಿಗೆ ತಮಾಷೆ ಮಾಡ್ತಾರೆ, ಎಲ್ಲ ಏನು ಆಕಾಶದಲ್ಲಿ ಭೂಮಿ ಎಲ್ಲಿದೆ, ಭೂಮಿ ಶೇಷನಲ್ಲಿದೆ, ಶೇಷನಲ್ಲಿದ್ದರೆ ಶೇಷ ಎಲ್ಲಿದ್ದಾನೆ? ಅಲ್ಲಿ ಮುಗಿದೋಯ್ತು. ಆದ್ದರಿಂದ ಇದೆಲ್ಲ ಮೂಢನಂಬಿಕೆ. ಮೂಢನಂಬಿಕೆ ಅಲ್ಲ, ಭೂಮಿ ಶೇಷನಲ್ಲೇ ಇರೋದು, ಶೇಷ ಭಗವಂತನಲ್ಲಿರೋದು. ಶೇಷ ಅಂದರೆ ಏನು? ಸಂಕರ್ಷಣ. ನೀವೇನು ಹೇಳೋದು ಮತ್ತೆ? ಆಕರ್ಷಣ ಶಕ್ತಿ. ಆಕರ್ಷಣ ಅಂದರೆ ಸಂಕರ್ಷಣ ಅಂದ್ರೆ ಒಂದೇ. ಅವರು ಅದನ್ನು ಸಂಸ್ಥೆಯಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದು ಅಷ್ಟೇ. ಗ್ರಾವಿಟೇಷನ್ ಅಂತ ಹೇಳಿಬಿಟ್ರೆ ಅರ್ಥ ಆಗುತ್ತೆ. ಸಂಕರ್ಷಣ ಅಂತ ಹೇಳಿದ್ರೆ ಅರ್ಥ ಆಗೋದು. ಏನೋ ಸಂಕರ್ಷಣ ಅಂತಾರಪ್ಪ, ಅದೇನೋ ಅರ್ಥ ಆಗೋದಿಲ್ಲ, ಅದೇನೋ ಹೊಸ್ತು ಹೇಳ್ತಾರೆ. ಗ್ರಾವಿಟೇಷನು ಅಂತ ಹೇಳಬಾರ್ದ ಬಾಯ್ಬಿಟ್ಟು? ಹಾಗಾದ್ರೆ ಏನು ಹೇಳಬೇಕು? ಗ್ರಾವಿಟೇಷನು ಅಂತ ಹೇಳಬೇಕು, ಸಂಕರ್ಷಣ ಅಂತ ಹೇಳಬಾರ್ದು ಅಷ್ಟೇ. ಈ ಭೂಮಿ ಸಂಕರ್ಷಣ ಶಕ್ತಿಯಿಂದ, ಸಂಕರ್ಷಣ ಅಂದರೂ ಒಂದೇ, ಗ್ರಾವಿಟೇಷನ್ ಅಂದರೂ ಒಂದೇ, ಸಂಕರ್ಷಣ ಅಂದರೂ ಆಕರ್ಷಣ ಅಂದರೂ ಒಂದೇ. ಈಗ ಆಕಾಶ ಮತ್ತು ಪ್ರಕಾಶ ಇದ್ದ ಹಾಗೆ ಅದು ಆ ಸಂಕರ್ಷಣ ಶಕ್ತಿ ಎಲ್ಲಿಂದ ಬಂತು ಸಂಕರ್ಷಣನಿಗೆ? ಅವನು ವಾಸುದೇವ ಸಂಕರ್ಷಣ, ಎಲ್ಲವನ್ನು ಸಂಕರ್ಷಣ ಮಾಡೋ ಭಗವಂತ ನಿಂತ, ಇದು ನಿಂತಿತು ಅಷ್ಟೇ. ಆದ್ದರಿಂದ ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲವನ್ನೂ ಧಾರಣೆ ಮಾಡಿದವ ನಾನು, ಅದರಿಂದ ನಿಂತಿದೆ. ಅದು ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂದರೆ ಆಕರ್ಷಣ ಶಕ್ತಿ ಕೊಟ್ಟವ ನಾನು. ಇವಾಗ ಮ್ಯಾಗ್ನೆಟ್ ಇದೆ, ಕಬ್ಬಿಣ ಹಿಡಿದ ತಕ್ಷಣ ಟಕ್ಕ ಇಳಿತದೆ, ಅದು ಮ್ಯಾಗ್ನೆಟ್ ಮಾತ್ರ ಇಳಿತದೆ, ಯಾಕೆ ಇನ್ನೊಂದು ಯಾಕೆ ಇಳಿಯೋದಿಲ್ಲ? ಅಥವಾ ಕಬ್ಬಿಣವನ್ನು ಮಾತ್ರ ಯಾಕೆ, ತಾಮ್ರವನ್ನು ಯಾಕೆ ಇಳಿಯುವುದಿಲ್ಲ? ಮ್ಯಾಗ್ನೆಟ್ನಲ್ಲಿ ಆ ಶಕ್ತಿ ಹೇಗೆ ಬಂತು? ಯಾಕೆಂದರೆ ಒಂದು ಜಡಕ್ಕೆ ಸ್ವತಂತ್ರವಾದ ಶಕ್ತಿ ಉಂಟಾ? ಆ ಶಕ್ತಿ ಎಲ್ಲಿಂದ ಬರಬೇಕಲ್ಲ. ಈಗ ಫ್ಯಾನು ತಿರುಗಬೇಕಾದ್ರೆ ನಾವು ಸ್ವಿಚ್ ಹಾಕಬೇಕು. ಯಾವುದೋ ಒಂದು ಜಡಕ್ಕೆ ಒಂದು ಎನರ್ಜಿ ಕ್ರಿಯೇಟ್ ಆಗಬೇಕಾದ್ರೆ ಅದನ್ನು ಎನರ್ಜಿಯನ್ನು ಪ್ರವೋಕ್ ಮಾಡತಕ್ಕಂಥ ಒಂದು ಚೇತನ ಬೇಕು, ಕೊಡುವವನೊಬ್ಬ ಬೇಕು. ಅದನ್ನ ಮ್ಯಾಗ್ನೆಟ್ನಲ್ಲಿ ಆ ಶಕ್ತಿ ಎಲ್ಲಿಂದ ಬಂತು? ರೇತೋ ಧಾತುರು ವಟಕಡಿಕಾ ಘೃತ ಧೂಮಾಧಿವಾಸನಂ ಜಾತಿ ಸ್ಮೃತಿ ಅಯಸ್ಕಾಂತ. ನೀನು ಅಯಸ್ಕಾಂತದನ್ನು ಹಿಡ್ಕೊಂಡು ಯೋಚನೆ ಮಾಡಿದರೆ ಅದರ ಹಿಂದೆ ಭಗವಂತ ಕಾಣ್ತಾನೆ ಅಂದರು. ಇಲ್ಲದ್ರೆ ಅಯಸ್ಕಾಂತ ಯಾಕೆ ಎಳೆಯುತ್ತೆ, ಉಳಿದದ್ದು ಯಾಕೆ ಎಳೆಯೋಲ್ಲ? ಇದನ್ನು ಎಳೆಯುವಂತೆ ಮಾಡಿದ ಭಗವಂತ ಅದನ್ನು ಎಳೆಯುವ ಶಕ್ತಿ ಕೊಟ್ಟಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ಕೊನೆಯ ಉತ್ತರ ಭಗವಂತ. ನೀನು ಭಗವಂತನ ಒಪ್ಪದೇ ಇದ್ದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ. ಅಹಂ, ಆದ್ದರಿಂದ ಎಲ್ಲ ಭೂತಗಳನ್ನು ಧಾರಣೆ ಮಾಡಿಕೊಂಡು ಮತ್ಸ್ಥಾನಿ ಸರ್ವಭೂತಾನಿ, ಆದರೆ ನಚಾಹಂ ತೇಷು ಅವಸ್ಥಿತ. ಎಲ್ಲ ಪ್ರಪಂಚವೂ ನನ್ನನ್ನು ಅವಲಂಬಿಸಿಕೊಂಡಿದೆ. ಹೌದು, ಕೆಲವರು ಹೇಳೋದು ನಾನು ಭಗವಂತ ಯಾವುದನ್ನು ಅವಲಂಬಿಸಿಕೊಂಡಿದ್ದಾರೆ. ಇದು ಈಗ ಅಂದರೆ ಇದು ಮನೆ ಭೂಮಿಯಲ್ಲಿದೆ, ಭೂಮಿ ಶೇಷನಲ್ಲಿದೆ, ಶೇಷ ಯಾರಲ್ಲ ಮನೆ. ಹಾಗೆ ಭಗವಂತ, ಎಲ್ಲವೂ ಭಗವಂತನಿದೆ. ಭಗವಂತ ಯಾರನ್ನು ಅವಲಂಬಿಸಿದ್ದಾನೆ ಅಂದರೆ ನಚಾಹಂ ತೇಷು ಅವಸ್ಥಿತ, ನಾನು ಯಾವುದನ್ನು ಅವಲಂಬಿಸಿಕೊಂಡಿಲ್ಲ. ನನಗೆ ಯಾವ ಆಲಂಬನವೂ ಬೇಡ. ನಾನು ನಿರಾಲಂಬನಾಗಿ ಎಲ್ಲ ಕಡೆ ತುಂಬಿದ್ದೇನೆ. ಎಲ್ಲ ಕಡೆ ತುಂಬಿರುವುದಕ್ಕೆ ಆಲಂಬನ ಎಂಥದ್ದು? ನಾನು ನಿರಾಲಂಬನಾಗಿ ಎಲ್ಲ ಕಡೆ ತುಂಬಿದ್ದೇನೆ, ಆದರೆ ಎಲ್ಲವೂ ನನ್ನನ್ನು ಅವಲಂಬಿಸಿಕೊಂಡಿದೆ. ಇದು ಜ್ಞಾನ, ಇದರ ವಿಜ್ಞಾನ. ಮುಂದೆ ಇನ್ನು ಇದನ್ನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ವಿಜ್ಞಾನ ಆಗುತ್ತೆ. ತಿಳ್ಕೊಳ್ಬೇಕಾದ ಎಸೆನ್ಸು ಇದು. ಹೀಗೆ ನನ್ನನ್ನು ತಿಳ್ಕೋ ಅಂತ ಭಗವಂತ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.